ಸ್ತೋತ್ರವಾಗಲಿ. So good to be here. ಈ ಮಧ್ಯಾಹ್ನದ ಸಮಯದಲ್ಲಿ ನಾವಿಲ್ಲಿರುವಂತದ್ದು ಅದು ಒಳ್ಳೆಯದೇ ಆಗಿದೆ. I do believe God is doing good things inside of us. ದೇವರು ನಮ್ಮೊಳಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಎಂಬುದಾಗಿ ನೀವು ಹೇಳ್ತೀರಾ? I think he is expanding our hearts so we can hold more of him. ನಮ್ಮ ಹೃದಯವನ್ನು ಆತನು ವಿಸ್ತಾರಗೊಳಿಸಿ ನಾವು ಇನ್ನೂ ಹೆಚ್ಚಾಗಿ ಆತನಿಂದ ತೆಗೆದುಕೊಳ್ಳುವಾಗೆ ಆತನು ಮಾಡುತ್ತಾ ಇದ್ದಾನೆ. Amen. If you'll turn to Psalm 42. ಕೀರ್ತನೆಗಳ ಪುಸ್ತಕ 42ಕ್ಕೆ ನೀವು ತಿರುಗಿಸಿಕೊಳ್ಳುವಾಗ I'm going to share this afternoon on an unusual topic. ಈ ಮಧ್ಯಾಹ್ನದ ಸಮಯದಲ್ಲಿ ಒಂದು ವಿಷಯದ ಕುರಿತಾಗಿ ನಾನು ಮಾತನಾಡಲು ಬಯಸುತ್ತೇನೆ. But I believe the Lord is leading this direction. ನಾನು ನಂಬುತ್ತೇನೆ ದೇವರು ಈ ರೀತಿಯಲ್ಲಿ ನನ್ನನ್ನು ಮಾರ್ಗದರ್ಶಿಸುತ್ತಾ ಇದ್ದಾರೆ ಎಂಬುದಾಗಿ. I'm going to tell you about a beautiful gift that God gives to us. ದೇವರು ಈ ಮಧ್ಯಾಹ್ನದ ಸಮಯದಲ್ಲಿ ನಮಗೆ ಕೊಟ್ಟಿರುವ ಸುಂದರವಾದ ವರದ ಕುರಿತು ನಾನು ಮಾತನಾಡಲು ಬಯಸುತ್ತೇನೆ. It's called the gift of lament. ಆ ವರ ಯಾವುದೆಂಬುದಾಗಿ ಹೇಳುವುದಾದರೆ ಪ್ರಲಾಪಿಸುವಂತದ್ದು ಅಥವಾ ಗೋಳಾಡುವಂತದ್ದು. You may have never heard a sermon like this before. ನೀವು ಇದಕ್ಕಿಂತ ಮುಂಚಿತವಾಗಿ ಈ ಒಂದು ವಿಷಯದ ಕುರಿತಾಗಿ ನೀವು ಪ್ರಸಂಗವನ್ನು ಕೇಳದೇ ಇರಬಹುದು. But what we're talking about is very important. ನಾವು ಈ ಮಧ್ಯಾಹ್ನದ ಸಮಯದಲ್ಲಿ ಮಾತನಾಡುವ ಈ ವಿಷಯ ಬಹಳ ಮುಖ್ಯವಾಗಿದೆ. It's a life skill. We all need it. ನೋಡಿ, ಇದು ಜೀವನದ ಒಂದು ಶೈಲಿ ಕೌಶಲ್ಯ ಆಗಿರುವುದರಿಂದ ಇದು ನಮ್ಮೆಲ್ಲರಿಗೂ ಸಹ ಬೇಕಾಗಿದೆ. Our culture doesn't teach us how to grieve very well. ನಮ್ಮ ಒಂದು ಸಂಸ್ಕೃತಿ ನಾವು ಹೇಗೆ ಒಳ್ಳೆಯ ರೀತಿಯಲ್ಲಿ ಉತ್ತಮರಾಗಿ ಗೋಳಾಡಬೇಕು, ಅಳಬೇಕು ಎಂಬುದಾಗಿ ನಮಗೆ ಯಾವತ್ತೂ ಹೇಳ್ಕೊಡೋದಿಲ್ಲ. And the church has not taught us how to grieve very well either. ಹಾಗೂ ಸಭೆಯೂ ಸಹ ಇದರ ವಿಷಯದಲ್ಲಿ ಸರಿಯಾಗಿ ಬೋಧನೆ ಮಾಡೋದಿಲ್ಲ. To lament means to express deep sorrow. ಇದು ನನ್ನ ಒಂದು ಅನುಭವ, ಆಳವಾದಂತ ಒಂದು ಗೋಳಾಟ, ನೋವಾಗಿದೆ. It doesn't sound like a gift, does it? ಇದೊಂದು ವರವಾಗಿದೆ ಎಂಬುದಾಗಿ ನಾನು ಹೇಳಲು ಬಯಸುತ್ತೇನೆ. But it is. ಆದ್ರೆ ಇದು ವರವೂ ಆಗಿದೆ. It's a true gift from God. ಇದು ಈ ಪ್ರಲಾಪಿಸುವಂತದ್ದು ದೇವರಿಂದ ನಮಗೆ ಕೊಡಲ್ಪಟ್ಟಂತ ಒಂದು ನಿಜವಾದ ವರ. Because it's a pathway from heartbreak to hope. ಮುರಿಯಲ್ಪಟ್ಟ ಹೃದಯದಿಂದ ನಿರೀಕ್ಷೆ ಕಡೆಗೆ ಹೋಗುವುದಕ್ಕೆ ಇದು ಒಂದು ಮಾರ್ಗದರ್ಶನ ಮಾಡುತ್ತದೆ. So I told you a little bit about my personal story of my grief. ಈ ಗೋಳಾಟದ ವಿಷಯದಲ್ಲಿ ನನ್ನ ಸ್ವಂತ ಅನುಭವವನ್ನು ನಾನು ನಿಮ್ಮ ಮಧ್ಯದಲ್ಲಿ ಹೇಳಿಕೊಳ್ಳುವುದಕ್ಕೆ ನಾನು ಬಯಸುತ್ತೇನೆ. And in the loss of my wife, I understood God has not left us without instructions about how to grieve. ನನ್ನ ಅಥವಾ ಅಯ್ಯನವರ ಪತ್ನಿರವರು ತೀರಿ ಹೋದಂತಹ ಸಮಯದಲ್ಲಿ ದೇವರು ಗೋಳಾಡುವಂತ ಒಂದು ಅನುಭವಕ್ಕೆ ನಡೆಸಿಕೊಟ್ಟರು ಎಂಬುದನ್ನು ನಾನು ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. He teaches us how to do it in a healthy way. ಇದನ್ನು ಹೇಗೆ ಆರೋಗ್ಯಕರವಾಗಿ ಇದನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಸಹ ದೇವರು ತಿಳಿಯಪಡಿಸಿದರು. And before we read this psalm, I want to tell you a story. ಈ ಕೀರ್ತನೆಯನ್ನು ಓದುವುದಕ್ಕಿಂತ ಮುಂಚಿತವಾಗಿ ನನ್ನ ವೈಯಕ್ತಿಕ ಅನುಭವವನ್ನು ನಾನು ಹೇಳ್ಕೊಳ್ತೇನೆ. Just after my wife died, I was in Poland. ಅಯ್ಯನವರ ಪತ್ನಿರವರು ತೀರಿ ಹೋದಾಗ ಅವರು ಪೋಲೆಂಡ್ ನಲ್ಲಿ ಇದ್ದರು. And in the capital city Warsaw, there's a museum of Jewish history. ಅಲ್ಲಿ ಒಂದು ವಸ್ತು ಸಂಗ್ರಹಾಲಯ ಇತ್ತು, ಅದು ಯಹೂದ್ಯರಿಗೆ ಸಂಬಂಧಪಟ್ಟಂತಹ ವಸ್ತುಗಳಲ್ಲಿ ಇಡಲ್ಪಟ್ಟಿದ್ದವು. Some of us know that the Jewish history in Poland is not very good. ನೋಡ್ರಿ, ಯಹೂದ್ಯರ ಒಂದು ಚರಿತ್ರೆಯನ್ನು, ಪೋಲೆಂಡ್ನ ಚರಿತ್ರೆಯನ್ನು ನೀವು ಓದೋದಾದ್ರೆ ಅಷ್ಟು ಉತ್ತಮ ಅಥವಾ ಒಳ್ಳೆಯದಾಗಿರಲಿಲ್ಲ. But what I didn't know is that if you go far enough back, the Jewish people in Poland were thriving. They were prospering. ಈ ಒಂದು ವ್ಯಭಿಚಾರದ ಕಾರ್ಯಗಳಲ್ಲಿ ಇವರು ತಮ್ಮನ್ನು ತೊಡಗಿಸಿಕೊಂಡವರಾಗಿದ್ರು ಎಂಬುದಾಗಿ ನಾನು ತಿಳ್ಕೊಂಡೆನು. In fact, there was a time when 80% of the world's Jews lived in Poland. ಪೋಲೆಂಡ್ ನಲ್ಲಿ 80% ಯಹೂದ್ಯರು ವಾಸ ಮಾಡ್ತಾ ಇದ್ದರು. And we were there in the museum, and we were eating at this cafeteria that's in the museum. ಆ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಇರುವಂತ ಕ್ಯಾಫೆಟೇರಿಯಲ್ಲಿ ನಾವು ತಿನ್ನುತ್ತಾ ಇದ್ದಾಗ, ಕುಡಿಯುತ್ತಾ ಇದ್ದಾಗ, me and my pastor friend and his wife, ಇವರು ಮತ್ತು ಇವರ ಸಭಾಪಾಲಕರು ಅವರ ಸ್ನೇಹಿತರು, and we're eating this Jewish food. ಯಹೂದ್ಯರ ಒಂದು ಸಂಪ್ರದಾಯದ ಒಂದು ಆಹಾರವನ್ನು ಅಲ್ಲಿ ಸೇವಿಸ್ತಾ ಇದ್ದಾರೆ. It's kosher and it's delicious.
ಅದು ತುಂಬಾ ಏನು ರುಚಿಕರವಾಗಿತ್ತು, ಸ್ವಾದಿಷ್ಟವಾಗಿತ್ತು. And the pastor's wife said, "You know, there's something funny about Jewish food." ಯಹೂದ್ಯರ ಒಂದು ಆಹಾರದ ಕುರಿತಾಗಿ ಒಂದು ಹಾಸ್ಯ ಇದೆ ಎಂಬುದಾಗಿ ಸಭಾಪಾಲಕರ ಪತ್ನಿರವರು ಹೇಳ್ತಾ ಇದ್ದಾರೆ. They take things that are bitter and they put it together with things that are sweet, and somehow it tastes really good. ಆ ಒಂದು ಕಹಿಯನ್ನು ತೆಗೆದುಕೊಂಡು ಸಿಹಿಗೆ ಜೋಡಣೆ ಮಾಡಿ ತಿಂದಾಗ ತುಂಬಾ ಒಂದು ರುಚಿಯಾಗಿತ್ತು ಎಂಬುದಾಗಿ. And we were eating the food, so we didn't say anything. We were just ಇವರು ಈ ರೀತಿಯಾಗಿ ಶಬ್ದವನ್ನು ಮಾಡ್ತಾ ತಿಂತಾ ಇದ್ದಾರೆ, ಏನನ್ನು ಸಹ ಹೇಳ್ತಾ ಇಲ್ಲ. And then I noticed over the speakers there was music playing. ನನ್ನ ಒಂದು ಕಿವಿಗೆ ಆ ಒಂದು ಸ್ಪೀಕರ್ ಒಂದು ಪೆಟ್ಟಿಗೆಯಿಂದ ಒಂದು ಶಬ್ದ ಕೇಳ ಬರ್ತಾ ಇದೆ. It was Jewish music. ಅದು ಸಹ ಯಹೂದ್ಯರಿಗೆ ಸಂಬಂಧಪಟ್ಟಂತ ಒಂದು ಸಂಗೀತವಾಗಿತ್ತು. It was minor key. It was in the minor key, which we sometimes think is sad or somber. Music in the minor key. Yes, minor key ಅಲ್ಲಿ ಏನು ಸಂಬಂಧಪಟ್ಟಂತ ಒಂದು ಸಂಗೀತಗಳು ಅಲ್ಲಿ ನುಡಿಸಲ್ಪಡುತ್ತಾ ಇದೆ. And yet it was upbeat and happy. ಅದು ನನ್ನಲ್ಲಿ ಒಂದು ಉತ್ಸುಕತೆಯನ್ನು, ಸಂತೋಷವನ್ನು ಉಂಟು ಮಾಡ್ತಾ ಇದೆ. You know, la 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 la. ಅಲ್ವಾ, ಮೈನರ್ ಕೀಯಲ್ಲಿ ಬಾರಿಸುವಂತ ಬಾಬು ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ ಅಲ್ವಾ, ಈ ರೀತಿಯಾಗಿ ಕುಣಿಯುತ್ತಾ ಆಡುವಂತಹ ಒಂದು ಹಾಡುಗಳು. Fantastic. That's a good translator. Thank you. And I thought, okay, it's minor key but it's happy. ಇದು ಒಂದು ಮೈನರ್ ಕೀಯ ಸಂಬಂಧಪಟ್ಟಂತ ಸಂಗೀತವಾದರೂ ಇದರಿಂದ ನನಗೆ ಏನೋ ಆನಂದವಾಗ್ತಾ ಇದೆ. And their food is bitter and sweet. ನಾನು ಸೇವಿಸ್ತಾ ಇರುವಂತ ಆಹಾರ ಕಹಿಯಾಗಿದೆ, ಸಿಹಿಯೂ ಸಹ ಇದೆ. So the Jewish people know something we don't know. ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತ ಒಂದು ಸಂಗತಿ ಯಹೂದ್ಯರಿಗೆ ಗೊತ್ತು. The bitter things in life and the sweet things in life can happen at the same time. ಅಂದ್ರೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕಹಿಯಾದ ಘಟನೆಗಳು ಹಾಗೂ ಆನಂದದ ಅಥವಾ ಸಿಹಿಯಾದ ಘಟನೆಗಳು ಕೆಲವು ಸಾರಿ ನಡೆಯುತ್ತದೆ ಎಂಬುದಾಗಿ. And this has been a secret of the Jews for hundreds of years. ನೂರಾರು ವರ್ಷಗಳ ಒಂದು ರಹಸ್ಯವಾದ ವಿಷಯ ಯಹೂದ್ಯರದಾಗಿತ್ತು. And we're going to read about it right now. ಈಗ ನಾವು ಈ ಕೀರ್ತನೆಯನ್ನು ಓದುವುದಕ್ಕೆ ನಾವು ಹೋಗ್ತಾ ಇದ್ದೇವೆ. This, first of all, Psalm 42, it says in the superscript, it says it's a maskil. Maskil is a musical term. ಎಸ್, ನಾವು ಇದರ ಒಂದು ತಲೆ ಬರಹವನ್ನು ನಾವು ಓದುವಾಗ ನಮಗೆ ಗೊತ್ತಾಗ್ತದೆ, ಒಂದು ಕುತೂಹಲ ಪಡುವುದು ಪ್ರಧಾನ ಗಾಯಕನ ಒಂದು ಕೀರ್ತನ ಸಂಗ್ರಹ ತೆಗೆದದ್ದು ಎಂಬುದಾಗಿ. And we're not sure what that term means exactly. ಇದರ ಒಂದು ಅರ್ಥ ಏನೆಂಬುದಾಗಿ ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಇರಬಹುದು. But some scholars suggest that it means it has something to do with teaching. ಅಂದ್ರೆ ಕೆಲವು ವೇದ ಪಂಡಿತರು ಹೇಳುವ ಪ್ರಕಾರ ಇದೊಂದು ಉಪದೇಶವಾಗಿದೆ ಎಂಬುದಾಗಿ. It's a song that teaches us something. ಅಂದ್ರೆ ಕೆಲವೊಂದನ್ನು ನಾವು ತಿಳಿದುಕೊಳ್ಳುವ ಹಾಗೆ ನಮಗೆ ಬರೆಯಲ್ಪಟ್ಟ ಒಂದು ಕೀರ್ತನೆಯಾಗಿದೆ ಎಂಬುದಾಗಿ ಹೇಳ್ತಾರೆ. A song that holds wisdom for our life. ಅಂದ್ರೆ ನಮ್ಮ ಜೀವಿತದಲ್ಲಿ ನಾವು ಹೊಂದ್ಕೊಳ್ಳಬೇಕಾದಂತ ಜ್ಞಾನದ ಕುರಿತಾಗಿ ಬರೆಯಲ್ಪಟ್ಟಂತ ಕೀರ್ತನೆ. So what can we learn from this psalm? ಹಾಗಾದ್ರೆ ಈ ಕೀರ್ತನೆಯಿಂದ ನಾವು ಕಲಿಯುವಂತ ವಿಷಯಗಳೇನು? Let's read. ನಾವು ಓದ್ಕೊಳ್ಳೋಣ. ನಾನು ನಿಮಗಾಗಿ ಓದ್ತೇನೆ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ? ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ನಾನು ಭಜನೋತ್ಸವದಲ್ಲಿ ಸೇರಿ ಜನ ಸಮುದ್ರದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದುದನ್ನೇ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರು ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ನನ್ನ ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗಿದೆ. ಆದುದರಿಂದ ಯೋರ್ದಾನ್ ಹೊಳೆಯ ದೇಶ, ಹೆಮ್ರೋನ್ ಪರ್ವತ, ಮಿಸಾರ್ ಬೆಟ್ಟ ಇವುಗಳಲ್ಲಿರುವವನಾಗಿ ನಿನ್ನನ್ನು ಸ್ಮರಿಸುತ್ತೇನೆ. ನಿನ್ನ ಜಲಪಾತಗಳಿಂದುಂಟಾಗುವ ಮಹಾಘೋಷವು ಒಂದು ಪ್ರವಾಹವು ಮತ್ತೊಂದು ಪ್ರವಾಹವನ್ನು ಕೂಗುತ್ತದೋ ಎಂಬಂತಿರುವುದು. ಹಾಗೆಯೇ ನೀನು ಅಲ್ಲಕಲ್ಲೋಲವಾದ ದುಃಖ ಪ್ರವಾಹದ ತೆರೆಗಳನ್ನು ನನ್ನ ತಲೆಯ ಮೇಲೆ ದಾಟಿಸಿದೆಯಲ್ಲ.
ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆಯು ನನ್ನಲ್ಲಿರುವುದು. ನನ್ನ ಜೀವಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ನಾನು ನನ್ನ ಶರಣಿಗೆ, ದೇವರೇ, ಯಾಕೆ ನನ್ನನ್ನು ಮರೆತು ಬಿಟ್ಟು, ನಾನು ಯಾಕೆ ಶತ್ರುಬಾಧೆಯಿಂದ ದುಃಖಿಸುತ್ತಾ ವಿಕಾರಿಯಾಗಿ ಅಲೆಯಬೇಕು ಎಂದು ಮೊರೆಯಿಡುವೆನು. ನನ್ನ ವಿರೋಧಿಗಳು ನಿನ್ನ ದೇವರು ಎಲ್ಲಿ ಎಂದು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ನನ್ನ ಎಲುಬುಗಳೆಲ್ಲ ಮುರಿದ ಹಾಗಿವೆ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. Amen. This psalm has some of the most beloved quotes in it. ಅಂದ್ರೆ ಈ ಕೀರ್ತನೆಯನ್ನು ನಾವು ಓದುವಾಗ ನಮಗೆ ಇಷ್ಟವಾಗುವಂತ ಕೆಲವೊಂದು ಪದಗಳು, ಹೇಳಿಕೆಗಳು ಇರುವುದನ್ನು ನಾವು ಗಮನಿಸುತ್ತೇವೆ. Like, as the deer pants for the water, so my soul longs for you. ಹೇಗೆ ಬಾಯಾರಿದ ಜಿಂಕೆ ನೀರಿಗಾಗಿ ತವಕಿಸುತ್ತದೋ ಹಾಗೆಯೇ ನನ್ನ ಆತ್ಮವು ನಿನಗಾಗಿ ತವಕಿಸುತ್ತದೆ ಎಂಬುದಾಗಿ ಆತನು ಬರೆಯುತ್ತಾ ಇದ್ದಾನೆ. These are quotes that we put on a plaque and we hang on the wall. ನಾವು ಇದನ್ನು ಹಾಳೆಗಳ ಮೇಲೆ ಬರೆದು, ಫಲಕಗಳ ಮೇಲೆ ಬರೆದು ನಾವು ಗೋಡೆಗಳಿಗೆ ತೂಗು ಹಾಕುತ್ತೇವೆ. But it also has some verses in it that we would never put on a plaque and hang on the wall. ಆದರೆ ಈ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಂತಹ ಕೆಲವು ಪದಗಳನ್ನು, ವಚನಗಳನ್ನು ನಾವು ಯಾವತ್ತೂ ಬರೆದು ಗೋಡೆ ಮೇಲೆ ಹಾಕುವುದಿಲ್ಲ. It's full of tension and release. ಅಂದ್ರೆ ನಮ್ಮ ಒತ್ತಡವನ್ನು ನಿವಾರಿಸುವಂತ ಪದಗಳು. It's like an orchestra of emotions. ಅಂದ್ರೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂತ ಪದಗಳಾಗಿದೆ. So I wrote down those emotions. ನಾನು ಈ ಭಾವನೆಗಳ ಪದಗಳನ್ನು ಬರೆದಿಟ್ಟುಕೊಂಡಿದ್ದೇನೆ. In this order, in rapid succession, here they are. ಇದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಓದುವುದಕ್ಕೆ ಸಾಧ್ಯತೆಗಳುಂಟು. Deep longing, ಅಂದ್ರೆ ಆಳವಾಗಿ ಹಾತೊರೆಯುವಂತದ್ದು. expectation, ಒಂದು ಅಪೇಕ್ಷೆ, tears, ಕಣ್ಣೀರು, fear of abandonment, ಅಂದ್ರೆ ಒಂದು ಭಯದ ವಾತಾವರಣ, remembering the goodness of God, ದೇವರ ಒಳ್ಳೆಯತನದ ಒಂದು ಜ್ಞಾಪಕವನ್ನು ಮಾಡಿಕೊಳ್ಳುವಂಥದ್ದು, praise songs, ದೇವರನ್ನು ಸ್ತುತಿಸುವಂಥದ್ದು, hope, ನಿರೀಕ್ಷೆ, hopelessness, ನಿರೀಕ್ಷೆ ಇಲ್ಲದೆ ಇರುವಂತ ಸ್ಥಿತಿ, remembering, ಜ್ಞಾಪಕ ಪಡಿಸುವಂಥದ್ದು, conversation with the deep of God, ಆಳವಾದ ಒಂದು ಭಾವನೆಗಳನ್ನು ದೇವರೊಟ್ಟಿಗೆ ಚರ್ಚಿಸುವಂಥದ್ದು, waves that overtake me, ಅಂದ್ರೆ ನನ್ನನ್ನು ಅವುಗಳಿಂದ ಹೊರತೆಗೆದುಕೊಂಡು ಬಾ ಎಂಬುದಾಗಿ, steadfast love of God, ದೇವರ ಒಂದು ಶಾಶ್ವತವಾದ ನಿರಂತರವಾದ ಪ್ರೀತಿ, prayer to the God of my life, ದೇವರೇ ನನ್ನ ಒಂದು ಜೀವಿತದಲ್ಲಿ ನಿನ್ನ ಸುರಕ್ಷತೆ ಬೇಕು, abandonment, ಹಾಗೂ ನೆಲೆಗೊಳ್ಳುವಂಥದ್ದು. why have you forgotten me, ಯಾಕೆ ನನ್ನನ್ನು ನೀನು ಮರೆತು ಬಿಟ್ಟಿದ್ದೀಯಾ, mourning, ಆ ಒಂದು ಗೋಳಾಟ, oppression from the enemy, ಆ ಒಂದು ಶತ್ರುವಿನ ಬಾಧೆ, being wounded to my bones, ನನ್ನ ಎಲುಬುಗಳು ಅದು ಸವೆದು ಹೋಗಿವೆ, the shouts of my enemies, ನನ್ನ ಶತ್ರುಗಳು ನನಗೆ ಮಾತನಾಡುತ್ತಾ ಇದ್ದಾರೆ. hope, ಅದೇ ಸಮಯದಲ್ಲಿ ನಿರೀಕ್ಷೆ, fresh revelation from God. ದೇವರಿಂದ ನಮಗೆ ಹೊಸದಾಗಿ ದೊರೆಯುವ ಪ್ರಕಟಣೆಗಳು. What is wrong with the author of this song? ನೋಡಿ, ಯಾವ ಒಂದು ತಪ್ಪು ಇದೆ ಎಂಬುದಾಗಿ ಈ ಒಂದು ಬರಹಗಾರನ ಕುರಿತು ನಾವು ಹೇಳಲು ಸಾಧ್ಯ. It's up, it's down, it's up, it's down, it's up, ಜೀವಿತದಲ್ಲಿ it's down. ಆಗುವಂತ ಎಲ್ಲಾ ಪೇರುಗಳನ್ನು, ಏರುಪೇರುಗಳನ್ನು ಆತನು ಒಟ್ಟಾಗಿ ಸೇರಿ ಬರೆಯುತ್ತಾ ಇದ್ದಾನೆ. Is he bipolar? Bipolar? Unstable? ಈ ಒಂದು ಶಾಶ್ವತವಾಗಿ ಸ್ಥಿರತೆ ಇಲ್ಲದಿರುವಂತದ್ದು. Is he schizophrenic? Like he has these high emotions, low emotions, high emotions, ಅಂದ್ರೆ low emotions. ಎತ್ತರವಾದಂತ ಒಂದು ಸ್ಥಿತಿಗೆ ಹೋಗಿ ಕೆಳಗೆ ಬರುವಂತ ಒಂದು ಸ್ಥಿತಿಗತಿಗಳು. Maybe he's just realistic. ಒಂದು ವೇಳೆ ಇದು ನಿಜಾಂಶವೇ ಆಗಿರಬಹುದು ಆತನ ಜೀವಿತದಲ್ಲಿ. Welcome to the world of lament. ಆ ಒಂದು ಪ್ರಲಾಪದ ಲೋಕಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸ್ತೇನೆ. It's where heartbreak and hope happen at the same time. ಅಂದ್ರೆ ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಮುರಿಯಲ್ಪಡುವಂತಹ ಒಂದು ಸನ್ನಿವೇಶಗಳು, ಅದೇ ಸಮಯದಲ್ಲಿ ನಿರೀಕ್ಷೆಯನ್ನು ಉಂಟು ಮಾಡುವಂತಹ ಸನ್ನಿವೇಶಗಳು ಒಟ್ಟಾಗಿ ಬರುತ್ತದೆ. It's where the grief and the goodness of God happen at the same time. ನಮ್ಮ ಒಂದು ಜೀವಿತದಲ್ಲಿ ಗೋಳಾಟದ ಸಮಯದ ಮಧ್ಯದಲ್ಲಿ ದೇವರ ಒಳ್ಳೆಯತನವನ್ನು ನಾವು ಅನುಭವಿಸುವಂತದ್ದು. Lament is what happens when what we know to be true about God and what we are experiencing are in conflict. ಅಂದ್ರೆ ಈ ಗೋಳಾಟ, ಈ ಪ್ರಲಾಪ ಏನೆಂಬುದಾಗಿ ನಾವು ಹೇಳುವಾಗ ದೇವರ ಒಳ್ಳೆಯತನ ನಮಗೆ ಗೊತ್ತಿದ್ದು ಆ ಒಳ್ಳೆಯತನವನ್ನು ಹೊಂದಿಕೊಳ್ಳುವುದಕ್ಕೆ ಅವುಗಳ ಮಧ್ಯದಲ್ಲಿ ಇರುವಂತಹ ಒಂದು ಹೋರಾಟ, ಜಗಳ ಎಂಬುದಾಗಿ ನಾವು ಹೇಳಬಹುದು. God, I know good.
ದೇವರು ಒಳ್ಳೆಯವನೇ ಆಗಿದ್ದಾನೆ ನಮಗೆ ಗೊತ್ತು. But this does not feel good. ಆದರೆ ಈ ಒಂದು ಸನ್ನಿವೇಶ ನಮಗೆ ಒಳ್ಳೆಯದಾಗಿರೋದಿಲ್ಲ. I know you're faithful. ಆತನು ನಂಬಿಗಸ್ತರೇ ಆಗಿದ್ದಾನೆ. But it feels like you've left me. ಆದರೆ ಕೆಲವು ಸಾರಿ ಅಂದ್ಕೊಳ್ತೀವಿ, ಯಾಕೆ ದೇವರೇ ನನ್ನ ಕೈ ಬಿಟ್ಟಿದ್ದೀಯಾ? Lament is that space where we can experience both of those things at the same time. ಅಂದ್ರೆ ಒಂದೇ ಸಮಯದಲ್ಲಿ ದೇವರ ಒಳ್ಳೆತನವನ್ನು ಹಾಗೂ ನಮ್ಮ ಗೋಳಾಟದ ಅನುಭವವನ್ನು ವ್ಯಕ್ತಪಡಿಸುವುದೇ ಪ್ರಲಾಪವಾಗಿದೆ. And bitter food and sweet food put together can sometimes be delicious. ನೋಡ್ರಿ, ಕಹಿ ಮತ್ತೆ ಸಿಹಿ ಎರಡನ್ನು ಸೇರಿಸುವಾಗ ಒಂದು ಸುಂದರವಾಗಿರ್ತದೆ. ಉದಾಹರಣೆಗೆ ಯುಗಾದಿಯ ಸಮಯದಲ್ಲಿ ಬೇವು ಬೆಲ್ಲ ಕೊಡ್ತೀವಲ್ಲ. So we're talking about how to handle grief in a healthy way. ಹಾಗಾದ್ರೆ ಹೇಗೆ ಈ ಗೋಳಾಟವನ್ನು ನಾವು ಒಂದು ಆರೋಗ್ಯಕರವಾದ ರೀತಿಯಲ್ಲಿ ಅನುಭವಿಸಲು ಸಾಧ್ಯ? Because we have grief in this world. ಯಾಕೆಂದ್ರೆ ಈ ಲೋಕದಲ್ಲಿ ಗೋಳಾಟಗಳುಂಟು. Everyone. ನಮ್ಮಲ್ಲಿಯೂ ಸಹ ಗೋಳಾಟಗಳಿದೆ. It's a 100% demographic. ಅಲ್ವಾ? ಎಲ್ಲವೂ ಸಹ 100ಕ್ಕೆ 100ರಷ್ಟು ಉದಾಹರಣೆಗಳೇ ಎಂಬುದಾಗಿ ನಾವು ಹೇಳಬಹುದು. Yours looks different than mine. ನಿಮ್ಮ ಗೋಳಾಟ ಬೇರೆ, ಅಯ್ಯನವರ ಗೋಳಾಟ ಬೇರೆ. For mine, it was the loss of a beloved wife. ನೋಡ್ರಿ, ಅಯ್ಯನವರ ಗೋಳಾಟ ಅವರ ಪ್ರೀತಿ ಹೆಂಡತಿ ಅವರು ಇಲ್ಲ, ಅದು ಅವರ ಗೋಳಾಟ. It doesn't have to be death of a person, though. ಇದೊಂದು ವೈಯಕ್ತಿಕವಾದಂತ ಒಂದು ಗೋಳಾಟ. It could be the death of a dream. ಯಾಕೆಂದ್ರೆ ಆ ಒಂದು ಕನಸುಗಳ ಒಂದು ಮುರಿಯಲ್ಪಡುವಿಕೆ ಎಂಬುದಾಗಿ ಹೇಳ್ಬಹುದು. It could be expectations that are not met. ಅಂದ್ರೆ ನನ್ನ ಒಂದು ಅಪೇಕ್ಷೆ ಅದು ಸಂಧಿಸಲಿಲ್ಲ ಎಂಬುದಾಗಿ. It could be a close relationship that's been broken. ಅಂದ್ರೆ ಒಂದು ಆಳವಾದ ಒಂದು ಹತ್ತಿರದ ಸಂಬಂಧ ಈಗ ಇಲ್ಲ, ಮುರಿದೋಗಿದೆ. There are 10,000 woundings in this world. ನೋಡ್ರಿ, ಈ ಲೋಕದಲ್ಲಿ 10,000 ಗಾಯಗಳನ್ನು ಮಾಡುವಂತಹ ಒಂದು ನೋವುಗಳು ಉಂಟು. But the prescription for all of them is lament. ಆದ್ರೆ ಇವೆಲ್ಲವುಗಳಿಗೆ ಒಂದು ಔಷಧಿ ಏನಂತಂದ್ರೆ ದೇವರ ವಾಕ್ಯ. There's 150 Psalms in the Bible. ಕೀರ್ತನೆಗಳಲ್ಲಿ ಎಷ್ಟಿದೆ? 150 ಕೀರ್ತನೆಗಳಿದೆ. 50 of them are songs of lament. ನೋಡ್ರಿ, 50 ಕೀರ್ತನೆಗಳು ಅದು ಪ್ರಲಾಪಕ್ಕೆ ಗೋಳಾಟಕ್ಕೆ ಸಂಬಂಧಪಟ್ಟ ಕೀರ್ತನೆಗಳಾಗಿದೆ. 1/3 of the Psalms are talking about pain. ಅಂದ್ರೆ 100ರಲ್ಲಿ ಏನು ಮುಕ್ಕಾಲು ಭಾಗ ಕೀರ್ತನೆಗಳು ಅದು ಗೋಳಾಟ, ನೋವಿನ ಕುರಿತಾಗಿ ಮಾತನಾಡುತ್ತದೆ. Also, so much of the prophets, the prophetic material, is lament as well. ಹಾಗೂ ಅನೇಕ ಒಂದು ಪ್ರವಾದನ ವಾಕ್ಯಗಳು ಸಹ ಪ್ರಲಾಪಗಳಿಂದ ಕೂಡಿರುವಂತ ಮಾತುಗಳು ಇದರಲ್ಲಿ ನಾವು ಕಂಡುಕೊಳ್ತೇವೆ. Of course, we have an entire book that's called Lamentation. ನೋಡ್ರಿ, ನಾವು ಆದುದರಿಂದ ಪುಸ್ತಕವನ್ನು ಪ್ರಲಾಪಗಳ ಪುಸ್ತಕಗಳೆಂಬುದಾಗಿ ನಾವು ಹೇಳ್ತೇವೆ. It's a crying out because of the circumstances Israel was in. ಅಂದ್ರೆ ಇಸ್ರಾಯೇಲರು ಯಾವ ಪರಿಸ್ಥಿತಿಯಲ್ಲಿ ಇದ್ರೋ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರನ್ನು ನೋಡಿ ಗೋಳಾಡ್ತಾ ಇದ್ದಾರೆ. And God understands grief. ನೋಡಿ, ದೇವರಿಗೆ ಅವರ ಗೋಳಾಟ ಗೊತ್ತಾಯಿತು. Because he lives. ಯಾಕೆಂದ್ರೆ ಆತನು ಜೀವಿಸುವಾತನಾಗಿದ್ದಾನೆ. And he loves. ಅದೇ ಸಮಯದಲ್ಲಿ ಆತನು ಪ್ರೀತಿ ಮಾಡುತ್ತಾನೆ. And therefore he feels pain. Therefore he feels pain. ಆತನು ಸಹ ನೋವನ್ನು ಅನುಭವಿಸುತ್ತಾನೆ. A lot of those laments in the prophets is God speaking. ಅಂದ್ರೆ ಪ್ರವಾದನೆ ಪುಸ್ತಕಗಳಲ್ಲಿ ಪ್ರಲಾಪಗಳು ಸಹ ಬರುವಾಗ ನಮಗೆ ಗೊತ್ತಾಗ್ತದೆ ದೇವರಲ್ಲಿ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ. God is weeping over his people. ದೇವರು ತನ್ನ ಜನರನ್ನು ನೋಡಿ ಆತನು ಅಳುತ್ತಾ ಇದ್ದಾನೆ. So lament is a gift because it helps us bridge the gap between pain and hope. ನೋಡ್ರಿ, ಇದೊಂದು ವರವಾಗಿದೆ. ಇದು ನಿರೀಕ್ಷೆಗೂ ಹಾಗೂ ಗೋಲಾಟಕ್ಕೂ ಇರುವಂತಹ ಒಂದು ಸೇತುವೆ ಎಂಬುದಾಗಿ ಹೇಳಿದ್ರೆ ತಪ್ಪಾಗಲಾರದು. So I want to tell you how my father taught me how to grieve in a healthy way from the Psalms of Lament. ಹೇಗೆ ನನ್ನ ತಂದೆ ಒಂದು ಆರೋಗ್ಯಕರವಾದ ಒಂದು ಗೋಳಾಟ ಅಳಬೇಕು ಎಂಬುದಾಗಿ ಹೇಳಿಕೊಟ್ರೆ ಎಂಬುದಾಗಿ ನಾನು ಹೇಳಲು ಬಯಸ್ತೇನೆ. The most significant thing that's happened to me in the last 3 years was the death of my wife, Melissa. ನೋಡ್ರಿ, 3 ವರ್ಷಗಳ ಹಿಂದೆ ಇವರ ಪತ್ನಿರವರು ತೀರುವುದ್ರು, ಅದರ ಒಂದು ಅನುಭವಗಳು. In our 33rd year of marriage, I lost her to cancer. ನೋಡ್ರಿ, ಮದುವೆಯಾಗಿ 30 ಅದಕ್ಕಿಂತ ಹೆಚ್ಚು ವರ್ಷಗಳಾಯಿತು. ಕ್ಯಾನ್ಸರ್ನಿಂದ ಇವರ ಪತ್ನಿರವರು ಇವರು ಕಳ್ಕೊಂಡ್ರು. The news of the diagnosis shook us all the way to our core. ನೋಡಿ, ಯಾವಾಗ ಆಕೆಗೆ ಕ್ಯಾನ್ಸರ್ ಇದೆ ಎನ್ನುವಂತಹ ಒಂದು ಸುದ್ದಿ ಗೊತ್ತಾಯ್ತೋ ಆಗ ನಾನು ಮುರಿಯಲ್ಪಟ್ಟೆನು, ನನ್ನ ಹೃದಯ ತುಂಡಾಯಿತು. She was full of life. ಆಕೆ ಸಹ ಒಂದು ಪರಿಪೂರ್ಣವಾದ ಜೀವಿತದಲ್ಲಿ ಇದ್ರು. Full of kindness.
ಒಂದು ದಯೆ ಉಳ್ಳ ಜೀವನ, full of the love of Jesus. ಅಂದ್ರೆ ಕ್ರಿಸ್ತನನ್ನು ಪ್ರೀತಿ ಮಾಡುವಂತ ಜೀವನ. She was the kind of person who would see you. She would see you. Not just like see that you're here, but see who you are. ಅಂದ್ರೆ ನೀನು ಯಾರು ಎಂಬುದಾಗಿ ನೋಡುವಂತ ಒಂದು ಸ್ತ್ರೀ ಆಗಿದ್ದಳು. And if you were in pain, she would see you and she would come to you. ಒಂದು ವೇಳೆ ನೀವು ನೋವಿನಿಂದ ಕೂಡಿದ ಸ್ಥಿತಿಯಲ್ಲಿ ಆಕೆ ಇದ್ದು ಆಕೆ ನಿಮ್ಮನ್ನು ನೋಡಿ ಆಕೆ ನಿಮ್ಮ ಹತ್ರ ಬರುವಂತಹ ಒಂದು ಗುಣ ಆಕೆಯಲ್ಲಿ ಇತ್ತು. And she was a connector. ಹಾಗೂ ಆಕೆ ಜೋಡಿಸಲ್ಪಡುವವಳಾಗಿದ್ದಳು. She connected people who had needs with resources. ಅಂದ್ರೆ ಜನರಿಗೆ ಬೇಕಾದಂತ ಅಗತ್ಯತೆಗಳು, ಅದರ ಸಂಪನ್ಮೂಲ ಇವುಗಳನ್ನು ಕೂಡಿಸಿಕೊಡುವಂತ ಒಂದು ಒಳ್ಳೆಯ ಸ್ತ್ರೀ ಆಕೆ ಆಗಿದ್ದಳು. She connected people with Jesus. ಹಾಗೂ ಕ್ರಿಸ್ತನನ್ನು ಆಕೆ ಕ್ರಿಸ್ತನ ಬಳಿಗೆ ನಡೆಸುವಂತವಳು ಸಹ ಆಗಿದ್ದಳು. And everybody loved her. ಆಕೆಯನ್ನು ಎಲ್ಲರೂ ಸಹ ಪ್ರೀತಿ ಮಾಡ್ತಾ ಇದ್ರು. And I think that her death probably affected the church even more than my death would have. ಅಂದ್ರೆ ಆಕೆಯ ಒಂದು ಮರಣ, ಒಂದು ವೇಳೆ ನಾನು ಸತ್ತೋಗಿದ್ರೆ ನನ್ನ ಸಭೆಯವರಿಗೆ ಅಷ್ಟು ನೋವಾಗ್ತಿತ್ತೋ ಇರ್ಲಿಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಹೆಂಡತಿಯ ಮರಣ ನನ್ನ ಸಭೆಯವರಿಗೆ ತುಂಬಾ ನೋವನ್ನು ಉಂಟು ಮಾಡ್ತು. So that because people knew that she cares for them. ಯಾಕೆಂದ್ರೆ ನನ್ನ ಸಭೆಯ ಜನರಿಗೆ ಇವರ ಹೆಂಡತಿ ಎಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಎಂಬುದಾಗಿ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. So though she was healthy most of her life until the very end, ಆಕೆ ಆರೋಗ್ಯವುಳ್ಳವಳಾಗಿದ್ದಂತಹ ಸ್ಥಿತಿಯಿಂದಲೂ ಆಕೆ ಅಂತ್ಯದ ಒಂದು ಸ್ಥಿತಿಗೆ ಬರುವಾಗಲೂ ಸಹ it was 6 months between diagnosis and death. ಅಂದ್ರೆ ಸಾಯುವುದಕ್ಕಿಂತ ಮುಂಚಿತವಾಗಿ 6 ತಿಂಗಳ ಹಿಂದೆ ಈ ಒಂದು ರೋಗ ಇದೆ ಎಂಬುದಾಗಿ ಕಂಡುಕೊಂಡ ಸಮಯದಲ್ಲಿ, and there's no words, there's only cries and confusion. ಯಾವ ಮಾತುಗಳಿಲ್ಲ, ಬರೀ ಗಲಿಬಿಲಿಗಳು, ಬರೀ ನೋವುಗಳು, ಅಳುವೆ ಇತ್ತು. How do I go on? ಹಾಗಾದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಹೇಗೆ ಹೋಗ್ಬೇಕಾಗಿತ್ತು, ನೀವ್ ಹೇಳಿ. I don't know how to be a widower. I don't know how to be a widower. I don't know how to be someone whose wife died. I don't know how to be alone. ಹೇಗೆ ಹೆಂಡತಿ ಇಲ್ಲದೆ ಇರುವಂತ ಗಂಡ ಜೀವಿಸ್ತಾನಲ್ವಾ, ಅದರ ಅನುಭವ ನನಗೆ ಗೊತ್ತಿರಲಿಲ್ಲ. I don't know how to be a single parent. ಹೇಗೆ ಒಬ್ಬ ತಂದೆಯಾಗಿ ನಾನು ಇರುವುದಕ್ಕೆ ಸಾಧ್ಯ ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ. Or a single grandparent. ಹಾಗೂ ಹೇಗೆ ಒಬ್ಬ ತಾತನಾಗಿರುವುದು ಸಹ ನನಗೆ ಗೊತ್ತಿರಲಿಲ್ಲ. And the one that God gave me to complete me. ಆಕೆಯನ್ನು ನನಗೆ ಕೊಟ್ಟಿದ್ದರಿಂದ ನಾನು ಪರಿಪೂರ್ಣನಾಗಿದ್ದೆ. And he made two into one. ಅಲ್ವಾ, ಇಬ್ಬರಾಗಿದ್ದೆವು, ಈಗ ಒಬ್ಬರಾಗಿದ್ದೇವೆ. And now she's gone. ಆದ್ರೆ ಈಗ ನನ್ನಿಂದ ಆಕೆ ಇಲ್ಲ, ತೆಗೆಯಲ್ಪಟ್ಟವಳಾಗಿದ್ದಾಳೆ. So what am I? ಈಗ ನಾನು ಏನಾಗ್ಬೇಕು, ನೀವೇ ಹೇಳಿ. Am I just half a person? ನಾನು ನಿಜವಾಗ್ಲೂ ಸಂತೋಷವಾಗಿರಕ್ ಆಗ್ತಾ ಇತ್ತಾ ನಿಮ್ ಪ್ರಕಾರ? And what do I do with this pain? ಅಲ್ವಾ, ಕೆಲವರು ಇರ್ತಾರೆ, ಹೆಂಡತಿ ಸತ್ತೋದ್ರು ಸಂತೋಷವಾಗಿರ್ತಾರೆ, ಇವ್ರು ಆ ರೀತಿಯಾಗಿರ್ಲಿಲ್ವಂತೆ, ತುಂಬಾ ಇವರು ಗೋಳಾಟ ಮಾಡ್ತಾ ಇದ್ರು. That is the question so many of us ask. ಅಂದ್ರೆ ಈ ರೀತಿಯಾದ ಪ್ರಶ್ನೆಗಳನ್ನ ಅನೇಕ ಸಾರಿ ನನ್ನಲ್ಲಿ ಕೇಳಲ್ಪಟ್ಟೆ. What am I supposed to do with this pain? ಈ ಒಂದು ನೋವಿನ ಮಧ್ಯದಲ್ಲಿ ದೇವರೇ ನಾನು ಏನ್ ಮಾಡ್ಬೇಕು? And those questions roll like thunder in your heart. ನೋಡ್ರಿ, ಈ ಒಂದು ಪ್ರಶ್ನೆಗಳು ಒಂದು ಗುಡುಗು ಸಿಡಿಲಿನ ರೀತಿ ನನ್ನ ಹೃದಯವನ್ನು ಅದು ಏನು ಬಾಧಿಸ್ತಾ ಇತ್ತು. But I've learned that having answers isn't the best thing. ಅಂದ್ರೆ ಇವುಗಳ ಮಧ್ಯದಲ್ಲಿಯೂ ಸಹ ಹೇಗೆ ಉತ್ತರವನ್ನು ಹೊಂದ್ಕೊಳ್ಳಲು ಸಾಧ್ಯ ಎಂಬುದಾಗಿ ನಾನು ಕಲ್ತ್ಕೊಂಡೆ. Sometimes God gives us something better than answers. ಅಂದ್ರೆ ಕೆಲವು ಸಾರಿ ದೇವರು ಉತ್ತರ ಕೊಡುವುದಕ್ಕಿಂತ ಹೆಚ್ಚಾಗಿಯೇ ಉತ್ತಮವಾದದನ್ನು ನಮಗೆ ಅನುಭವಗಳಲ್ಲಿ ಕೊಟ್ಟಿರ್ತಾರೆ. He gives us himself. ಆತನೇ ನಮಗಾಗಿ ಕೊಟ್ಟಿದ್ದಾನಲ್ವಾ. Like in Psalm 23, when you go into the dark valley and it becomes more intimate. ಅಲ್ವಾ, ನಾವು ನೋಡ್ತೇವೆ 23ನೇ ಕೀರ್ತನೆಯಲ್ಲಿ ಕಾರ್ಗತ್ತಲಿನ ಕಣಿವೆಯಲ್ಲಿ ಇಳಿದು ಹೋಗುವಾಗಲೇ ದೇವರ ಅನುಭವ ನಮಗೆ ಆಗ್ತದೆ ಎಂಬುದಾಗಿ. And I've learned that grief can take your breath away. ಅಂದ್ರೆ ನಾನು ಕಲ್ತ್ಕೊಂಡದ ವಿಷಯ ಈ ಒಂದು ಗೋಳಾಟ ನಮ್ಮ ಒಂದು ಏನು ಉಸಿರನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತದೆ ಅಂದ್ರೆ, but also the kindness of God can take your breath away. ಅಂದ್ರೆ ದೇವರ ಒಂದು ದಯೆ ಆ ಒಂದು ಉಸಿರಾಟದಲ್ಲಿ ನಾ ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ. But knowing those things doesn't remove the pain. ಆದ್ರೆ ಆ ಕಾರ್ಯಗಳು ನನ್ನ ಒಂದು ನೋವನ್ನು ತೆಗೆದು ಹಾಕ್ಲಿಲ್ಲ. And something has to be done with the pain. ಅಂದ್ರೆ ಆ ಒಂದು ನೋವಿನಿಂದ ಹೊರ ಬರಬೇಕಾದ್ರೆ ಏನಾದ್ರೂ ಮಾಡ್ಲೇಬೇಕಾಗಿತ್ತು. So Melissa died, and the next week our entire family got COVID. ಅಂದ್ರೆ ನನ್ನ ಹೆಂಡತಿ ತೀರಿ ಹೋದ್ಲು, ಅದರ ಒಂದು ವಾರದ ನಂತರ ನನ್ನ ಮನೆಯವರೆಲ್ಲರೂ ಕೋವಿಡ್ಗೆ ಒಳಗಾಗ್ತಾ ಇದ್ದಾರೆ. And then my oldest daughter gave birth 1 week later to her first child.
ನನ್ನ ದೊಡ್ಡ ಮಗಳು ಸಹ ಒಂದು ತಿಂಗಳ ನಂತರ ಒನ್ ವೀಕ್ ಒಂದು ವಾರದ ನಂತರ ಮಗುವನ್ನು ನಡೀತಾ ಇದ್ದಾಳೆ. While she had COVID, ಆಕೆಗೂ ಸಹ ಕೋವಿಡ್ ಆಗಿತ್ತು, and we all had COVID, ಅಯ್ಯನವರಿಗೂ ಸಹ ಕೋವಿಡ್ ಆಗಿತ್ತು. so no one could be with her. ನೋಡಿ, ಯಾರು ಸಹ ನನ್ನ ದೊಡ್ಡ ಮಗಳೊಟ್ಟಿಗೆ ಇರಲು ಸಾಧ್ಯವಿಲ್ಲ. And she had 2 days of labor. ಅಂದ್ರೆ 2 ದಿನಗಳ ಕಾಲ ಅವರ ನೆರೆಯವರು. A very hard delivery. ಅಂದ್ರೆ ತುಂಬಾ ಒಂದು ಕಷ್ಟಕರವಾದ ಒಂದು ಹೆರಿಗೆ. And her husband was stuck in Africa. ಅವರ ಗಂಡ ಆ ಒಂದು ಸಮಯದಲ್ಲಿ ಆಫ್ರಿಕಾ ದೇಶದಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ. It was hard for all of us. ಅದು ನಮ್ಮೆಲ್ಲರಿಗೂ ಸಹ ತುಂಬಾ ನೋವನ್ನುಂಟು ಮಾಡಿತು. We're feeling all of this pain. ನೋಡಿ, ನಾನು ಹೆಂಡತಿ ಒಂದ್ ಕಡೆ ತೀರೋಗಿದ್ರೆ ಈ ರೀತಿಯಾದಂತ ಅನೇಕ ನೋವುಗಳು ನಮ್ಮೆಲ್ಲರನ್ನು ಬಾಧಿಸ್ತಾ ಇದೆ. We had a memorial funeral service for Melissa. ಜ್ಞಾಪಕಾರ್ಥ ಒಂದು ಪ್ರಾರ್ಥನಾ ಕೂಟ ನನ್ನ ಹೆಂಡತಿ ವಿಷಯದಲ್ಲಿ ನಾವು ಇಟ್ಕೊಂಡಿದ್ದೇವೆ. And I spent a week with my children. ಒಂದು ವಾರಗಳ ಕಾಲ ನನ್ನ ಮಕ್ಕಳೊಟ್ಟಿಗೆ ಸಮಯವನ್ನು ಕಳೆದೆನು. And then I took a 1-month sabbatical. 1 month sabbatical. ಒಂದು ತಿಂಗಳು ನನ್ನ ರಜೆಯನ್ನು ತೆಗೆದುಕೊಂಡೆ. Because I knew something about myself. ಯಾಕೆಂದ್ರೆ ನನ್ನ ಕುರಿತಾಗಿ ನನಗೆ ಗೊತ್ತಂತ ಒಂದು ವಿಷಯ. Okay, so Melissa, my wife, if she was getting into the water, like a swimming pool or yes. the ocean, ಅಯ್ಯನವರ ಹೆಂಡತಿಯರವರು ಒಂದು ವೇಳೆ ಸ್ವಿಮ್ಮಿಂಗ್ ಪೂಲ್ಗೆ ಅಥವಾ ಒಂದು ಸಮುದ್ರದ ತೀರದಲ್ಲಿ ಇಳಿದು ಹೋದ್ರೆ she had her way of getting in. ಅವರು ಇಳಿತಾ ಇದ್ದಂತಹ ಒಂದು ರೀತಿ ಇವರಿಗೆ ಗೊತ್ತಿತ್ತು. She would dip her little toe. ನೋಡಿ, ಆ ರೀತಿಯಾಗಿ ಕಾಲನ್ನು ಇಡ್ತಾ ಇದ್ರು ನೀರಿನೊಳಗೆ. And she would get used to the water. ಆ ಒಂದು ನೀರನ್ನು ಕದಲಿಸ್ತಾ ಇದ್ರು. Then she would get up to the ankle. ನಂತರ ಒಂದು ಪಾದವನ್ನು ಕೆಳಗಿಡ್ತಾ ಇದ್ರು. And she would wait a while. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. Then she would go a little deeper to her knees and wait a while. ನಂತರ ಒಂದು ಮೊಣಕಾಲಿನ ಮೇಲೆ ನೀರು ಬರುವ ಹಾಳಕ್ಕೆ ಇಳಿದು ಹೋಗ್ತಾ ಇದ್ದಾರೆ. Okay, that's torture to me. ನೋಡಿ, ಇದೊಂದು ನನ್ನ ಬಾಧೆಯನ್ನು ಉಂಟು ಮಾಡ್ತಾ ಇತ್ತು. ಆದ್ರೆ ಕಲ್ತ್ಕೊಂಡ್ರು. I can't do it that way. ನಾನು ಸಹ ಆ ರೀತಿಯಾಗಿ ಮಾಡ್ತಾ ಇದ್ದೆ. I have to dive right in. ಆದ್ರೆ ಇವ್ರು ಕೆಲವು ಸಾರಿ ಜಿಗಿತಾ ಇದ್ರ ನೀರಿನೊಳಗೆ. It doesn't matter if it's cold. ಆದ್ರೆ ಅದು ಎಷ್ಟು ತಣ್ಣಗಾಗಿದ್ರು ಪರವಾಗಿಲ್ಲ. Just dive in. ಅಲ್ವಾ, ಜಿಗಿದ್ಕೊಳ್ಳು ಈ ರೀತಿಯಾದ ಒಂದು ತಣ್ಣನ ಒಂದು ಅನುಭವ. And it's over with, okay? ಅಂದ್ರೆ ತಕ್ಷಣದಲ್ಲಿ ಎಲ್ಲವೂ ಸಹ ಇಲ್ಲದಾಗಿ ಹೋಗ್ತಾ ಇತ್ತು. We have different ways of dealing with things, right? ಅಂದ್ರೆ ನಾವು ನೀರಿನಲ್ಲಿ ಇಳಿಯುವಾಗ ವ್ಯತ್ಯಾಸವಾಗಿ ಇಳಿಯುತ್ತೇವೆ, ಅದರ ಅನುಭವಗಳು ನಮ್ಗೆ ಗೊತ್ತು. But I knew that to deal with my grief, I needed to dive right into it. ಆದ್ರೆ ಈ ಒಂದು ಗೋಳಾಟವನ್ನು ನಾನು ವ್ಯವಹರಿಸಬೇಕಾದ್ರೆ ನಾನು ಆ ನೀರಿನಲ್ಲಿ ಇಳಿಯುವಾಗ ಹೇಗೆ ಜಿಗಿತಾ ಇದ್ನಲ್ಲ ಆ ರೀತಿಯಲ್ಲಿ ಜಿಗಿಬೇಕೆಂಬುದಾಗಿ ನನಗೆ ಗೊತ್ತಿತ್ತು. I need to face it. I need to feel it. ನಾನು ಅದನ್ನು ಎದುರುಗೊಳ್ಳಬೇಕು, ಅದರ ಒಂದು ಭಾವನೆಗಳು ಅನುಭವಗಳು ನನಗೆ ಆಗ್ಬೇಕಾಗಿತ್ತು. I needed to let God speak to it. ದೇವರು ಸಹ ಮಾತನಾಡಿದರು. I needed to let him give me answers. ದೇವರು ಉತ್ತರವನ್ನು ಸಹ ನನಗೆ ಕೊಟ್ಟರು. So I went on a sabbatical and I went deep with God. ಹಾಗಾದ್ರೆ ಈ ಒಂದು ರಜಾ ದಿನಗಳಲ್ಲಿ ನಾನು ದೇವರ ಆಳವಾದ ಸಂಬಂಧದಲ್ಲಿ ಇಳಿದು ಹೋದೆ. God, what am I supposed to do with this pain? ದೇವರೇ, ಈ ಒಂದು ನೋವಿನ ಮಧ್ಯದಲ್ಲಿ ನಾನು ಹೇಗಿರಬೇಕು, ಹೇಗೆ ವ್ಯವಹಾರ ಮಾಡಬೇಕು? How do I go forward? ದೇವರೇ, ನಾನು ಹೇಗೆ ಮುಂದೆ ಹೋಗಲು ಸಾಧ್ಯ? Well, I began to read the Psalms. ನಾನು ಕೀರ್ತನೆಯನ್ನು ಓದುವುದಕ್ಕೆ ಪ್ರಾರಂಭಿಸಿದೆನು. 50 of those Psalms are dealing with pain. ನೋಡಿ, ನಾನು ಈಗಾಗಲೇ ಹೇಳಿದ ಹಾಗೆ 50 ಕೀರ್ತನೆಗಳು ನೋವಿಗೆ ಸಂಬಂಧಪಟ್ಟ ಕೀರ್ತನೆಗಳಾಗಿದೆ. Okay. Pain of loss, ಕಳಕೊಂಡಂತಹ ಒಂದು ನೋವು, fear, ಭಯದ ಸ್ಥಿತಿ, uncertainty, ನಿರೀಕ್ಷಿಸದೇ ಇರುವಂತಹ ಸಮಯಗಳು, being surrounded by your enemies, ಅಂದ್ರೆ ಶತ್ರುಗಳಿಂದ ಸುತ್ತುವರೆದಿರುವಂತದ್ದು, anger because of injustice, ಅನ್ಯಾಯದ ನಿಮಿತ್ತ ಒಂದು ಕೋಪ. all of those emotions that sometimes we feel. ನೋಡಿ, ಇಂಥ ಎಲ್ಲ ಭಾವನೆಗಳನ್ನು ನಾವು ಸಹ ಪರಿಸ್ಥಿತಿಗಳನ್ನು ಅನುಭವಿಸ್ತೇವೆ. It's part of life. ಇದೆಲ್ಲವೂ ಜೀವಿತದ ಒಂದು ಭಾಗವಾಗಿದೆ. And the Bible addresses it. ನೋಡಿ, ಸತ್ಯವೇದ ಇದರ ಕುರಿತು ಹೇಳುತ್ತದೆ. So I started reading each of those 50 Psalms. ಆದ್ದರಿಂದ ಗೋಳಾಟಕ್ಕೆ ಸಂಬಂಧಪಟ್ಟಂತ 50 ಕೀರ್ತನೆಗಳನ್ನು ಈ ರಜಾ ದಿನಗಳಲ್ಲಿ ಓದುವುದಕ್ಕೆ ಪ್ರಾರಂಭ ಮಾಡಿದೆ. And the Lord showed me a pattern in those Psalms. ಓ ಕರ್ತನೇ, ಈ ಕೀರ್ತನೆಗಳ ಮೂಲಕ ನನಗೆ ಮಾರ್ಗವನ್ನು ನೀನು ಪ್ರಕಟ ಮಾಡು. It's a way that the psalmist would deal with their deep hurt. ಕೀರ್ತನೆಗಾರನು ತನ್ನ ಆಳವಾದ ನೋವಿನ ಅನುಭವದ ಮಧ್ಯದಲ್ಲಿ ತನ್ನನ್ನು ವ್ಯವಹರಿಸುವುದಕ್ಕಾಗಿ ಹೊರಬರುವುದಕ್ಕಾಗಿ ಅವುಗಳನ್ನು ಬರೆದಿದ್ದಾನೆ. So I want to just share with you what I learned. ಅಂದ್ರೆ ನಾನು ನೀವು ಏನು ಕೇಳಿಸ್ಕೊಳ್ಳುವಾಗ ಹೇಳಬೇಕೆಂಬುದಾಗಿ ಬಯಸ್ತೇನೆ. First of all, in all of those 50 Psalms, there's a gap. ನೋಡಿ, 50 ಕೀರ್ತನೆಗಳನ್ನು ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಒಂದು ಅಂತರ ಇದೆ. A gap between
the way we know things should be and the way things are. ಅಂದ್ರೆ ನಾವು ನೆನೆಸಿರುವಂತಹ ಸ್ಥಿತಿಗತಿಗಳು ಅಥವಾ ನಾವು ಬಯಸುವಂತಹ ಪರಿಸ್ಥಿತಿಗಳು, ಇನ್ನೊಂದು ಕಡೆ ನಾವು ವಾಸ್ತವಾಗಿರುವಂತಹ ಪರಿಸ್ಥಿತಿ. When Melissa died, I came home that night from the hospital. ಅಯ್ಯನವರ ಪತ್ನಿ ತೀರಿ ಹೋದಾಗ ಆಸ್ಪತ್ರೆಯಿಂದ ಹಿಂತಿರುಗಿ ಮನೆಗೆ ಬಂದ್ರು. It was a cold night. ಅದೊಂದು ತುಂಬಾ ತಂಪಾಗಿರುವಂತ ಒಂದು ರಾತ್ರಿ. It seemed like it was darker than normal. ಅಂದ್ರೆ ಉಳಿದ ರಾತ್ರಿಗೆ ಹೋಲಿಕೆ ಮಾಡಿದ್ರೆ ತುಂಬಾ ಕತ್ತಲಾಗಿತ್ತು. And I went to the house and it was so quiet. ಮನೆಗೆ ಪ್ರವೇಶ ಮಾಡಿದಾಗ ಎಲ್ಲಾ ಕಡೆ ನಿಶ್ಶಬ್ದವಾದ ವಾತಾವರಣ. Like the silence was loud. ಆ ಒಂದು ನಿಶ್ಶಬ್ದತೆಯ ಶಬ್ದವೇ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. It was evident she was gone. ಅದು ಎಲ್ಲವೂ ಸಹ ನಿನ್ನ ಹೆಂಡತಿ ಇಲ್ಲ, ತೀರಿ ಹೋಗಿದ್ದಾಳೆ ಎನ್ನುವುದಕ್ಕೆ ಸಾಕ್ಷೀಕರಿಸ್ತಾ ಇದೆ. I woke up the next morning and went to behind my house. ನಾನು ರಾತ್ರಿಯಲ್ಲಿ ಮಲಗಿ ಬೆಳಿಗ್ಗೆ ಎದ್ದು ನನ್ನ ಮನೆ ಹಿಂಬದಿಯಲ್ಲಿ ನಾನು ಹೋದಾಗ I have a little patio there that I sit on. ಅಲ್ಲಿ ಒಂದು ಸ್ಥಳ ಇತ್ತು, ನಾನು ಕುಳಿತುಕೊಂಡೆನು. And the sun was brilliant. ಆ ಒಂದು ಸೂರ್ಯನು ತುಂಬಾ ಸುಂದರವಾಗಿದ್ದಾನೆ. And the autumn colors were beautiful. The colors in East Tennessee, the trees change colors. Yes, ಆ ಒಂದು ಮರಗಳಲ್ಲಿ ಕಂಡು ಬರುವಂತಹ ಒಂದು ಬದಲಾವಣೆ ಬಣ್ಣಗಳು ತುಂಬಾ ಸುಂದರವಾಗಿ ಕಾಣ್ತಾ ಇದೆ. It was beautiful, greens and yellows and orange and red. ಅಲ್ವಾ, ಹಸಿರು, ಕೆಂಪು, ಈ ರೀತಿಯಾದಂತ ಬಣ್ಣಗಳು. And the birds were still singing. ಆ ಒಂದು ಪಕ್ಷಿಗಳು ಹಾಡುಗಳನ್ನು ಹಾಡ್ತಾ ಇದೆ. Like the world was continuing to go on. ಅಂದ್ರೆ ಆ ಒಂದು ದಿನ ಹಾಗೆ ಉರುಳು ಹೋಗ್ತಾ ಇದೆ. But I felt like my world just ended. ಆದರೆ ನಾನು ಅಂದ್ಕೊಂಡೆ ನನ್ನ ಪಾತ್ರ ಇಲ್ಲಿಗೆ ಮುಗಿದೋಯ್ತು ಎಂಬುದಾಗಿ. And we had prayed so hard for my wife. ನಾನು ನನ್ನ ಹೆಂಡತಿ ವಿಷಯದಲ್ಲಿ ತುಂಬಾ ಕಷ್ಟಪಟ್ಟು ನಾನು ದೇವರಿಗೆ ಸ್ತೋತ್ರ ಹೇಳಿದೆ. We had enough prayer for her. I think half the world should have been healed. ಅಂದ್ರೆ ಅರ್ಧ ಲೋಕವೇ ಗುಣವಾಗಲಿ ಎನ್ನುವ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆವು. But she wasn't. ಆದರೆ ಯಾವುದೇ ಉತ್ತರ ಸಿಗಲಿಲ್ಲ ಆಕೆ ವಿಷಯದಲ್ಲಿ. And I'm feeling this gap in my heart. ನನ್ನ ಒಂದು ಹೃದಯದಲ್ಲಿ ಏನೋ ಒಂದು ಅಂತರ, ಏನೋ ಒಂದು ಕಳಕೊಂಡಂತ ಒಂದು ಅನುಭವ ಇದೆ ನನಗೆ. Because God, I know you're good. ದೇವರೇ, ನೀನು ಒಳ್ಳೆಯವನೆಂಬುದಾಗಿ ನನಗೆ ಗೊತ್ತು. I know that you've always been kind to me. ದೇವರೇ, ನೀನು ಯಾವಾಗಲೂ ನನ್ನ ವಿಷಯದಲ್ಲಿ ದಯವುಳ್ಳವನಾಗಿ ನೀನಿದ್ದೀಯಾ. I know that you've been faithful. ನೀನು ನಂಬಿಗಸ್ತನು ಸಹ ಆಗಿದ್ದೀಯಾ. But this doesn't feel good. ಆದರೆ ಈ ಒಂದು ಘಟನೆ, ಈ ಅನುಭವ ನಿಜವಾಗ್ಲೂ ನನಗೆ ಒಳ್ಳೆಯದೆಂಬುದಾಗಿ ಅನ್ನಿಸ್ತಾ ಇಲ್ಲ. It doesn't look like your kindness. ದೇವರೇ, ನಿಜವಾಗಲೂ ದಯೆ ಉಳ್ಳವನಾಗಿದ್ದೀಯಾ. What do I do, Lord? ದೇವರೇ, ಈ ಸ್ಥಿತಿಯಲ್ಲಿ ನಾನು ಏನ್ ಮಾಡ್ಲಿ? But you know, that's called the gap. ನೋಡಿ, ಇದನ್ನೇ ನಾವು ಒಂದು ಅಂತರ ಎಂಬುದಾಗಿ ಹೇಳ್ತೇವೆ. And in all of those lamenting psalms, there's a gap. ಹಾಗಾದ್ರೆ ಈ ಎಲ್ಲ ಪ್ರಲಾಪಗಳ ಕೀರ್ತನೆಗಳನ್ನು ಓದುವಾಗ ಒಂದು ಅಂತರ ಇರುವುದನ್ನು ನಾವು ಕಾಣ್ತೇವೆ. You see it in Psalm 42. 42ನೇ ಕೀರ್ತನೆಯಲ್ಲೂ ಸಹ ಇದನ್ನೇ ನಾವು ನೋಡ್ತೇವೆ. I know what you're like, God. My soul thirsts for you. ದೇವರೇ, ನನ್ನ ಆತ್ಮ ನಿನಗಾಗಿ ಬಯಸುತ್ತಾ ಇದೆ ಎಂಬುದಾಗಿ ಗೊತ್ತು. And yet my tears have been my food all the day long. ಓ, ನನ್ನ ಕಣ್ಣೀರೇ ನನಗೆ ಆಹಾರವಾಗಿದೆ. And the question comes to me, where is your God? ಪ್ರಶ್ನೆ ನನ್ನ ಕಿವಿಗೆ ಬೀಳ್ತಾ ಇದೆ, ನಿನ್ನ ದೇವರು ಎಲ್ಲಿ? And so I pour out my soul. ನನ್ನ ಆತ್ಮವನ್ನು ನಾನು ಸುರಿಸುವೆನು. That's the psalm. ನೋಡಿ, ಇದೊಂದು ಕೀರ್ತನೆ ಅಲ್ವಾ? He feels this gap between the way things should be and the way things are. ಅಂದ್ರೆ ಸ್ಥಿತಿ ಹೇಗಿರಬೇಕಾಗಿತ್ತೋ ಒಂದ್ ಕಡೆ ಅದನ್ನು ಯೋಚನೆ ಮಾಡ್ತಾ ಇದ್ದಾನೆ, ಮತ್ತೊಂದು ಕಡೆ ಆ ರೀತಿಯಾಗಿ ಸ್ಥಿತಿ ಇಲ್ಲ, ಒಂದು ಮಧ್ಯದಲ್ಲಿ ಒಂದು ಅಂತರ ಇದೆ. So what the pattern of lament is, when you feel that gap, the psalmist turn to God. ಹಾಗಾದ್ರೆ ಈ ಒಂದು ಅಂತರದ ಪ್ರಲಾಪಗಳು, ಗೋಲಾಟಗಳ ಮಧ್ಯದಲ್ಲಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. It's easy to turn away from God at those times. ನೋಡ್ರಿ, ಪ್ರಲಾಪಗಳ ಮಧ್ಯದಲ್ಲಿ, ಗೋಲಾಟಗಳ ಮಧ್ಯದಲ್ಲಿ ದೇವರಿಂದ ಸುಲಭವಾಗಿ ದೂರ ಹೋಗುವುದು ಕಷ್ಟ ಆಗೋದಿಲ್ಲ. Your pain can drive you away from God. ಆ ನೋವುಗಳು ದೇವರಿಂದಲೇ ದೂರವಾಗಿ ಇರುವ ಹಾಗೆ ಮಾಡುತ್ತದೆ. But where are you going to go? ಆದ್ರೆ ನೀವೆಲ್ಲಿ ಹೋಗ್ತೀರಾ ಆ ಸಮಯದಲ್ಲಿ? I felt like Peter. You have the words of life. Where else can I go? ದೇವರೇ, ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು ಉಂಟಲ್ಲ, ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? And I know that
you're good. ದೇವರೇ ನನಗೆ ಗೊತ್ತು ನೀನು ಒಳ್ಳೆಯವನಾಗಿದ್ದೀಯಾ. I don't see your goodness here, ದೇವರೇ ಆದ್ರೆ ಇಲ್ಲಿ ನಿನ್ನ ಒಳ್ಳೆತನ ನೋಡೋದಕ್ಕೆ ಆಗ್ತಾ ಇಲ್ಲ. but I believe it. ಆದ್ರೆ ನಾನು ನಂಬ್ತೇನೆ ನೀನು ಒಳ್ಳೆಯವನೇ ಸ್ವಾಮಿ. I believe it. ನಾನು ನಂಬ್ತಾ ಇದ್ದೇನೆ. I believe that what you do out of your kindness. ದೇವರೇ ನೀನೇನೇ ಮಾಡಿದ್ರು ನಿನ್ನ ದಯೆಯಿಂದಲೇ ಮಾಡುತ್ತೆ ಎಂಬುದಾಗಿ ಸಹ ನನಗೆ ಗೊತ್ತು. So by God's grace, these psalmists turned to him. ನೋಡ್ರಿ, ದೇವರ ಒಂದು ಕೃಪೆ ಆ ಒಂದು ನೋವಿನ ಗೋಳಾಟದ ಮಧ್ಯದಲ್ಲಿ ನನ್ನನ್ನು ದೇವರ ಕಡೆಗೆ ನಾನು ತಿರುಗುವ ಹಾಗೆ ಮಾಡ್ತು. They don't ignore their emotions. ಆ ಒಂದು ಭಾವನೆಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ. You can't ignore what you feel. ನಿಮ್ಮ ಅನುಭವಗಳು ಆಗ್ತಾ ಇರುವಂತ ನೋವುಗಳನ್ನು ಕೆಲವು ಸಾರಿ ನೀವು ನಿರ್ಲಕ್ಷ್ಯ ಮಾಡಬಹುದು. No, I should say you can't ignore what you feel and be healthy. ನೋಡಿ, ಕೆಲವು ಸಾರಿ ಒಂದು ನಿರ್ಲಕ್ಷ್ಯ ಮಾಡುವಂತಹ ಕಾರ್ಯಗಳು ನಮಗೆ ಆರೋಗ್ಯವಾಗಿರ್ತದೆ. You can't push it down and ignore it. ಅಂದ್ರೆ ಆ ನೋವುಗಳು ಬರ್ತಾ ಇದ್ದಾಗ್ಲೂ ಸಹ ಅದನ್ನು ನಾವು ಅದುಮಿ ಬೇಡ, ಈ ನೋವುಗಳನ್ನ ಆದೋಗದ್ ಬೇಡ ಎಂಬುದಾಗಿ ಅಂದ್ಕೊಳ್ತೀರಲ್ಲ, ಅದು ನಿಮಗೆ ಆರೋಗ್ಯವೇ ಆಗಿರುತ್ತದೆ. Because you push it down out of sight, but it's still there. ಆದರೂ ಸಹ ನೋವು ಎಲ್ಲೋ ನಿಮ್ಮ ಒಂದು ಜೀವಿತದ ಒಂದು ಭಾಗದಲ್ಲಿ ಇರ್ತದೆ. And it gets infected. ಆಗ ಅದು ಸೋಂಕಿಗೆ ಒಳಗಾಗುವ ಹಾಗೆ ಮಾಡಿಬಿಡ್ತದೆ. And it turns you bitter. ಕಹಿತನಕ್ಕೆ ನಡೆಸುತ್ತೆ. And it makes you sick. ನೀವು ಕೆಲವು ಸಾರಿ ಆ ಭಾವನೆಗಳಿಂದ ಗೋಳಾಟದಿಂದ ಕಾಯಿಲೆಗೂ ಸಹ ನೀವು ಬೀಳಬಹುದು. Or it makes you hurt people around you. ಹಾಗೂ ನಿಮ್ಮ ಒಂದು ಗೋಳಾಟ ನೋವು ಸುತ್ತಮುತ್ತಲಿರುವಂತ ನಿಮ್ಮ ಜನರನ್ನು ಸಹ ನೋಯಿಸಬಹುದು. Or you die a very slow death. ಹಾಗೂ ನೀವು ನಿಧಾನವಾಗಿ ಮರಣಕ್ಕೆ ಹತ್ರ ಆಗ್ತಾ ಇರಬಹುದು. Your emotions first. ನಿಮ್ಮ ಒಂದು ಭಾವನೆಗಳು ನಿಮ್ಮ ಮೇಲೆ ಆಳ್ವಿಕೆ ಮಾಡುತ್ತದೆ. And your body later. ನಂತರ ನಿಮ್ಮ ಶರೀರ ಸ್ವಲ್ಪವಾಗಿ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತದೆ. So it's important to face your emotions and don't run from them. ಆದ್ರೆ ಕೆಲವು ಸಾರಿ ನಿಮ್ಮ ಭಾವನೆಗಳನ್ನು ಎದುರುಗೊಳ್ಳುವಂತದ್ದು ಬಹಳ ಮುಖ್ಯ. ಭಾವನೆಗಳಿಂದ ಓಡೋಗೋದಕ್ಕೆ ಆಗೋದಿಲ್ಲ. We see that in Psalm 42. He's screaming out his emotions. ನೋಡಿ, ಆ ಒಂದು ಭಾವನೆಗಳಿಂದ ಆತನು ಕೂಗ್ತಾ ಇದ್ದಾನೆ, ಕಿರುಚ್ತಾ ಇದ್ದಾನೆ 42ನೇ ಕೀರ್ತನೆಯಲ್ಲಿ. If you don't deal with it, your emotions, you'll tend to get depressed. ಅಂದ್ರೆ ನೀವು ಆ ಒಂದು ಭಾವನೆಗಳಿಂದ ಒತ್ತಡಕ್ಕೊಳಗಾಗಿರ್ಬೋದು. Develop sleeping disorders. ಕೆಲವು ಸಾರಿ ನಿದ್ರೆ ಮಾಡುವುದಕ್ಕೆ ತುಂಬಾ ತೊಂದರೆಗಳಾಗ್ತದೆ. Deal with destructive behavior. ನೀವು ಬಯಸದೇ ಇರುವಂತ ಒಂದು ಹವ್ಯಾಸಗಳನ್ನು ನೀವು ರೂಢಿಸಿಕೊಳ್ತೀರಾ. So you have to face it. ಅಂದ್ರೆ ಈ ಎಲ್ಲಾ ಒಂದು ಬದಲಾಗುವಂತಹ ಒಂದು ಹವ್ಯಾಸಗಳು ಈ ಒಂದು ಗೋಳಾಟಗಳಿಂದ ನಿಮ್ಮ ಜೀವಿತದಲ್ಲಿ ಎದುರಾಗುತ್ತೆ. And the way you face it is you turn to God. ಇಂತಹ ಪರಿಸ್ಥಿತಿಯಲ್ಲಿ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. And you bring an offering of pain to God. ದೇವರ ಮುಂದೆ ಕಾಣಿಕೆಯಾಗಿ ಆ ನೋವನ್ನು ತೆಗೆದುಕೊಂಡು ಬರಬೇಕು. You know, I'm a worship leader. ನಿಮಗೆ ಗೊತ್ತಾ, ಅಯ್ಯನವರು ಸುಂದರವಾಗಿ ಆರಾಧನೆ ಮಾಡುವಂತ ವ್ಯಕ್ತಿ. I've led worship for like over 40 years. 40 ವರ್ಷಗಳಿಂದ ಆರಾಧನೆ ಮಾಡ್ತಾ ಇದ್ದಾರೆ. And I've heard worship leaders say things like this. ಅಂದ್ರೆ ಕೆಲವು ಆರಾಧನೆ ಮಾಡುವಂತ ನಾಯಕರು ಈ ರೀತಿಯಾಗಿ ಹೇಳುವುದನ್ನು ಇವರು ಕೇಳಿಸ್ಕೊಂಡಿದ್ದಾರೆ. Leave all of your pain outside and come in and worship. ನಿಮ್ಮ ಎಲ್ಲಾ ನೋವುಗಳನ್ನು ದುಃಖಗಳನ್ನು ಬಾಗಿಲಿನಿಂದ ಹೊರಗೆ ಹಾಕಿ ಒಳಗೆ ಬನ್ನಿ ಎಂಬುದಾಗಿ ಹೇಳ್ತಾರೆ. Leave your troubles out there. ಅಲ್ವಾ, ನಿಮ್ಮ ಸಮಸ್ಯೆಗಳನ್ನು ಹೊರಗಡೆ ಇಡ್ರಿ. Okay, the problem is it's impossible. ಆದ್ರೆ ಒಂದು ನಿಜಾಂಶ ಏನು ಗೊತ್ತಾ, ಅದು ತುಂಬಾ ಕಷ್ಟ ಹೊರಗೆ ಇಟ್ಟು ನಾವು ಒಳಗೆ ಬರೋದು. The other problem is it's unbiblical. ಎರಡನೇದಾಗಿ ಹೇಳಬೇಕಾದ್ರೆ ಇದು ಸತ್ಯವೇದಕ್ಕೆ ಆಧಾರವಾಗಿಲ್ಲ. It's just silly. ಏನೋ ಒಂದು ಮೂರ್ಖತನದ ಮಾತುಗಳು. God's way is bring your pain in. ಅಲ್ವಾ, ಹಾಗಾದ್ರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ನೋವುಗಳನ್ನು ನೀನು ಒಳಗೆ ತೆಗೆದುಕೊಂಡು ಬಾ. Come to God in honesty. ಅಂದ್ರೆ ಹೇಗೆ ನಿನ್ನ ಸ್ಥಿತಿ ಇದೆಯೋ ಅದೇ ಸ್ಥಿತಿಯಲ್ಲಿ ದೇವರ ಮುಂದೆ ಬಾ ಎಂಬುದಾಗಿ. Turn to him with who you are. ದೇವರ ಕಡೆಗೆ ನೀನು ಯಾರಾಗಿದೆಯೋ ಆ ರೀತಿಯಲ್ಲಿ ತಿರುಗಿಕೋ. With all of your pain. ಎಲ್ಲಾ ನೋವುಗಳ ಮಧ್ಯದಲ್ಲಿ. And the second thing the psalmists do is they cry out. ಆಗ ನೋವುಗಳಲ್ಲಿ ದೇವರನ್ನು ನೀನು ಕರೆ, ಕೂಗು, ಅಳು ಎಂಬುದಾಗಿ. They are very honest with God. ದೇವರ ಮುಂದೆ ಪ್ರಾಮಾಣಿಕರಾಗಿರಬೇಕು. Sometimes they say things that we are not sure you can say to God. ಅದೇ ಕೆಲವು ಸಾರಿ ನಾವು ಖಚಿತವಾಗಿ ದೇವರಿಗೆ ಅದನ್ನು ಹೇಳ್ತೇವೆ ಬಿಡ್ತೇವೆ ಗೊತ್ತಿಲ್ಲ. Have you ever read Psalm and said, "Ooh, can you say that to God?" ಅಂದ್ರೆ ನಾವು ಈ ರೀತಿಯಲ್ಲಿ ದೇವರಿಗೆ ಹೇಳಲು ಸಾಧ್ಯನಾ? God, I thought you were faithful, but you're not. ದೇವರೇ, ನೀನು ನಂಬಿಗಸ್ತನೇ ಆಗಿದ್ದೀಯ, ಆದ್ರೆ ಈ ಒಂದು ಸಮಯದಲ್ಲಿ ಇಲ್ಲ ಎಂಬುದಾಗಿ ಕೆಲಸ ನಾವು ಹೇಳ್ತೇವೆ. They say that. ಅಲ್ವಾ, ಆ ಒಂದು ಮಾತುಗಳು ಸಹ ನಾವು ಇದೆ
ಬರೆಯಲ್ಪಟ್ಟಿದೆ ಕೀರ್ತನೆಯಲ್ಲಿ. In many different forms, they say those things. ಅಂದ್ರೆ ಈ ಒಂದು ಹೇಳಿಕೆಗಳು ಅನೇಕ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. Oh, God, you have forsaken me. God, you have forsaken me. ದೇವರೇ ನನ್ನನ್ನು ನೀನು ಮರೆತು ಬಿಟ್ಟಿದೆಯಲ್ಲಪ್ಪ. Let's look at Psalm 42. What did he say? ನೋಡಿ 42ನೇ ಕೀರ್ತನೆ ಓದುವಾಗ ಗೊತ್ತಾಗ್ತದೆ ನೋಡಿ. Where is your God? ಓ ನಿನ್ನ ದೇವರು ಎಲ್ಲಿ ಅಲ್ವಾ ಅಲ್ಲಿ ಹೇಳ್ತಾನೆ. 3ನೇ ವಚನ, ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡ್ತಾರೆ. Why have you forgotten me? ಯಾಕೆ ನನ್ನನ್ನು ನೀನು ಮರೆತು ಬಿಟ್ಟಿದೀಯಾ? Why is my enemy oppressing me? ಯಾಕೆ ನನ್ನ ವೈರಿಗಳು ಈ ರೀತಿಯಾಗಿ ಹೇಳುವಾಗೆ ಮಾಡಿದೀಯಾ? Wow. It's real. ಅಲ್ವಾ, ಅದು ನಿಜ. ಕೆಲವು And you know what? It doesn't scare God. ಅಂದ್ರೆ ಈ ಪದಗಳು ದೇವರನ್ನು ಭಯಪಡಿಸೋದಿಲ್ಲ, ತಿಳ್ಕೊಳ್ರಿ ಯಾವಾಗಲೂ ನೀವು. And he doesn't go, you should not say that. ಅಂದ್ರೆ ದೇವ್ರು ಹೇಳೋದಿಲ್ಲ, ನೀನ್ ಈ ಮಾತು ಹೇಳ್ಬಾರ್ದಾಗಿತ್ತು, ಯಾಕೆ ಹೇಳ್ತಾ ಇದೀಯ ಅಂತ. He says, finally you're being honest with me. ಅಂದ್ರೆ ದೇವ್ರು ಏನ್ ಹೇಳ್ತಾರೆ ಗೊತ್ತಾ, ಇಂಥ ಮಾತುಗಳು ಹೇಳುವಾಗ ಕೊನೆಯಾಗಾದ್ರೂ ನಿನ್ಗೆ ಅರ್ಥ ಆಯ್ತಲ್ಲ ನಿನ್ನ ಸ್ಥಿತಿ ಹೇಗಿದೆ ಅಂತ, ಅದನ್ನಾದ್ರೂ ಹೇಳ್ಕೊಂಡಲ್ಲ ಎಂಬುದಾಗಿ ಹೇಳ್ತಾರೆ. Now we can get something done. ಈಗಲಾದ್ರೂ ನಿನಗೇನಾದ್ರೂ ನಾನು ಮಾಡೋದಿಕ್ ಸಾಧ್ಯ. You desire truth in the inner man, David said. ಅಂದ್ರೆ ದಾವೀದನು ಹೇಳುವಾಗ 2 ಕಾರ್ಯಗಳಿಗಾಗಿ ಅಪೇಕ್ಷೆ. So I'll bring you my real heart. ದೇವರೇ, ನನ್ನ ನಿಜವಾದ ಹೃದಯವನ್ನು ನಿನ್ನ ಬಳಿಗೆ ತೆಗೆದುಕೊಂಡು ಬರ್ತೇನೆ. You can turn to God and you can cry out. ಅಂದ್ರೆ ದೇವರ ಕಡೆಗೆ ತಿರುಗಿಕೊಂಡು ದೇವರಿಗಾಗಿ ನೀವು ಅಳಬಹುದು. And these psalmists, when they cry out, it's like a guttural expression. Do you know that? It's like a, oh God. ಅಂದ್ರೆ ಈ ರೀತಿಯಲ್ಲಿ ಒಳಗಿನಿಂದ ಕಿರಿಚಿ ಹೇಳುವಂತ ಒಂದು ಅನುಭವ. From the inside. ಅಂದ್ರೆ ಒಳಗಿನ ಒಂದು ನೋವು ಹೊರ ಹಾಕ್ತಾ ಇದ್ದೇವೆ. And God hears those cries. ದೇವರು ಈ ಅಳುವನ್ನು ಕೇಳಿಸ್ಕೊಳ್ತಾರೆ. And he begins to work inside of them. ಹಾಗೂ ಕಾರ್ಯಗಳನ್ನು ಸಹ ಮಾಡ್ತಾರೆ. How do I know that I'm going to respond the correct way when my gap comes? ನೋಡ್ರಿ, ಅಂತರಗಳು ಇರುವಾಗ ಹೇಗೆ ನಾನು ಸರಿಯಾದ ರೀತಿಯಲ್ಲಿ ಗೋಳಾಡಲು ಸಾಧ್ಯ, ಇದು ನಮಗೆ ಗೊತ್ತಿರಬೇಕು. Well, wise decisions like that don't just happen overnight. ನೋಡಿ, ಒಂದೇ ರಾತ್ರಿಯಲ್ಲಿ ಈ ರೀತಿಯಾದಂತ ಕಾರ್ಯಗಳನ್ನ ಮಾಡೋದಕ್ಕಾಗೋದಿಲ್ಲ. They're built into your life year by year by making wise decisions. ಅಂದ್ರೆ ಈ ಗೋಳಾಟಗಳ ಮಧ್ಯದಲ್ಲಿ, ಪ್ರಲಾಪಗಳ ಮಧ್ಯದಲ್ಲಿ ಸರಿಯಾಗಿ ಅಂತರವನ್ನು ನಾವು ಭರ್ತಿ ಮಾಡಿಕೊಳ್ಳುವುದಕ್ಕೆ ನಮ್ಮ ಅನುಭವಗಳು ವರ್ಷಗಳು ತೆಗೆದುಕೊಳ್ಳುತ್ತದೆ. This is where your walk with God pays off. ಅಂದ್ರೆ ಈ ರೀತಿಯಲ್ಲಿ ನಾವು ದೇವರೊಟ್ಟಿಗೆ ನಾವು ನಡೆಯುವವರಾಗ್ತೇವೆ. You continually walk with him daily. ಅಂದ್ರೆ ಪ್ರತಿನಿತ್ಯ ದೇವರೊಟ್ಟಿಗೆ ನಡೆಯುವಂತದ್ದು. So where I live, we have an expression. ನೋಡಿ, ನಮ್ಮ ಆ ಒಂದು ಸನ್ನಿವೇಶಗಳಲ್ಲಿ ನಾವು ಈ ರೀತಿಯಾಗಿ ನಮ್ಮನ್ನು ಪ್ರಕಟ ಮಾಡ್ಕೊಳ್ತೇವೆ. Like if you have a bucket of water. ನೋಡಿ, ಒಂದು ಬಕೆಟ್ ನಲ್ಲಿ ನೀರಿದೆ, or a bucket full of something. ಅಥವಾ ಏನೋ ಒಂದು ಬಕೆಟ್ ನಲ್ಲಿ ಪೂರ್ತಿ ಇದೆ. Our expression is when the bucket gets kicked, what's inside comes out. ನೋಡಿ, ಯಾವಾಗ ನಾನು ತುಂಬಿದ ನೀರಿನ ಬಕೆಟ್ಗೆ ಒದಿತೇನೋ ನೀರೇನಾಗುತ್ತೆ, ಹೊರಗಡೆ ಬರುತ್ತೆ. So when your desperate time comes and your bucket gets kicked, what's inside bubbles out. ಅಂದ್ರೆ ನಿಮ್ಮ ಒಂದು ಪರಿಸ್ಥಿತಿಯಲ್ಲಿ ಬಕೆಟ್ ನಿಮ್ಮನ್ನು ಒದ್ದಾಗ ಏನಾಗುತ್ತೆ, ನಿಮ್ಮಲ್ಲಿರುವಂತ ಒಂದು ಭಾವನೆಗಳು ಹೊರಗೆ ಬರುತ್ತೆ. Sometimes it's not pretty. ಆದ್ರೆ ಕೆಲವು ಸಾರಿ ಅದು ಅಷ್ಟು ಏನು ತುಂಬಾ ಚೆನ್ನಾಗಿ ಕಾಣೋದಿಲ್ಲ ನಮಗೆ. But it's very revealing. ಆದ್ರೆ ಇದು ಏನೋ ಪ್ರಕಟ ಮಾಡ್ತಾ ಇದೆ. The difficult times show who you really are. ಅಂದ್ರೆ ಕಷ್ಟದ ಸಮಯದಲ್ಲಿ ನಾನು ಯಾರಾಗಿದ್ದೇನೆ ಎಂಬುದಾಗಿ ನನ್ನ ಹೃದಯ ನನ್ನ ವಿಷಯದಲ್ಲಿ ಹೇಳುತ್ತೆ. And what I found was I really do believe in the goodness of God. ಅಥವಾ ಅಂತಹ ಪರಿಸ್ಥಿತಿಗಳಲ್ಲಿ ದೇವರ ಒಳ್ಳೆಯತನದ ಮೇಲೆ ನನಗೆ ನಂಬಿಕೆ ಇದೆಯಾ? But I'm really broken. ನಾನು ನಿಜವಾಗ್ಲೂ ಮುರಿಯಲ್ಪಟ್ಟಿದ್ದೇನೆ. And I'm poor in spirit. ನಾನು ಆ ಒಂದು ಅಳುವನ್ನು ಹೊರ ಹಾಕ್ತಾ ಇದ್ದೇನೆ, ಅದು ತುಂಬಿ ಹೊರ ಸೂಸುತ್ತಾ ಇದೆ. I understand my need. ನನ್ನ ಅಗತ್ಯತೆ ನನಗೆ ಅರ್ಥವಾಯಿತು. But you know what Jesus said? ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? You're blessed when you're poor in spirit. ಏನು ಅಳುವವರು ಧನ್ಯರು ಎಂಬುದಾಗಿ ಹೇಳ್ತಾ ಇದ್ದಾರೆ. Because the entire kingdom is yours. ಯಾಕೆಂದ್ರೆ ಇಂಥವರದ್ದೇ ದೇವರ ರಾಜ್ಯ. If you know your need, you're blessed. ನಿಮ್ಮ ಅಗತ್ಯತೆ ಏನೆಂಬುದಾಗಿ ನಿಮಗೆ ಗೊತ್ತಾಗೋದಾದ್ರೆ ಅದಕ್ಕೆ ಅರ್ಥ ನೀವು ಧನ್ಯರು. When you're broken, you're blessed. ನೀವು ಮುರಿಯಲ್ಪಟ್ಟಿದ್ದೀರಾ, ನೀವು ಧನ್ಯರೇ. And then he said,
Blessed are those who mourn. Blessed are those who mourn. ಅಂದ್ರೆ ಗೋಳಾಡುವವರು ಧನ್ಯರು. What is he talking about? ಆದ್ರೆ ಏನ್ ಹೇಳ್ತಾ ಇದ್ದಾರೆ? You're blessed when you mourn. ನೀವು ಅಳುವವರು ಧನ್ಯರು. Because you will be comforted. ಯಾಕೆಂದ್ರೆ ನೀವು ಆದರಣೆಯನ್ನು ಹೊಂದ್ಕೊಳ್ತೀರಾ. You're going to know a level of comfort you never knew before. ಅಂದ್ರೆ ಇದುವರೆಗೂ ಆಗದೇ ಇರುವಂತಹ ಆದರಣೆಯ ಅನುಭವ ಈಗ ನಿಮಗೆ ಆಗುತ್ತದೆ. So when we see the gap, we turn to God and we cry out honestly to him. ಅಂದ್ರೆ ಏನೋ ಒಂದು ಅಂತರಿದೆ ಎಂಬುದಾಗಿ ಗೊತ್ತಾಗುವಾಗ ನೀವು ದೇವರ ಕಡೆಗೆ ತಿರುಗಿಕೊಂಡು ನೀವು ಅಳಬೇಕು. You just say it. ನೀವು ಅದನ್ನು ಹೇಳ್ತಾ ಇದ್ದೀರಾ. He already knows it anyway. ನಿಮಗೆ ಈಗಾಗಲೇ ಗೊತ್ತಾಗಿದೆ. It's not like you're going to hide from him. ನೀವು ಏನೋ ಅದಕ್ಕೆ ಸೇರಿಸ್ಕೊಳ್ಳೋದಲ್ಲ. Like I'm really clever, I'm going to hide this emotion. God will never see it. ಓ ದೇವರಿಗೆ ಕಾಣದಾಗಿ ನನ್ನ ಭಾವನೆಗಳನ್ನು ನಾನು ನನ್ನಲ್ಲಿಯೇ ನಾನು ಇಟ್ಕೊಳ್ತೇನೆ ಎಂಬುದಾಗಿ ಹೇಳೋದಕ್ಕಾಗೋದಿಲ್ಲ. No. He understands us. ದೇವರಿಗೆ ನಿಮ್ಮ ಎಲ್ಲ ಗೋಳಾಟ ಗೊತ್ತು. So I read this in the Psalms and I thought, okay, I have to be honest with God. ಓ ಈ ಕೀರ್ತನೆ ಓದಿದಾಗ ದೇವರೇ ನಾನು ಪ್ರಾಮಾಣಿಕನಾಗಿರಬೇಕು. So I took a long walk and I cried out. ನಾನು ದೂರದ ಒಂದು ಕಾಲುನಡಿಗೆಯಲ್ಲಿ ನಡೆದು ನಾನು ಅಳುವುದಕ್ಕೆ ಪ್ರಾರಂಭ ಮಾಡಿದೆ. And I made a list of everything I have lost when I lost my wife. ನಾನು ಎಲ್ಲ ಗೋಳಾಟದ ಒಂದು ಪಟ್ಟಿಯನ್ನು ಮಾಡ್ತಾ ಬರ್ತಾ ಇದ್ದೆ. ಅದರಲ್ಲಿ ನನ್ನ ಹೆಂಡತಿಯನ್ನು ಸಹ ಕಳಕೊಂಡೆ, ಅದೊಂದನ್ನು ಸಹ ಬರೆದಿಟ್ಟುಕೊಂಡೆನು. I lost a lot. ನನ್ನ ಹೆಂಡತಿಯನ್ನು ಕಳಕೊಂಡಿದ್ದೇನೆ. I lost a beautiful mother to my children. ನನ್ನ ಮಕ್ಕಳಿಗೆ ಸುಂದರವಾದ ತಾಯಿಯನ್ನು ನಾನು ಕಳಕೊಂಡಿದ್ದೇನೆ. I lost the one who knows me better than anybody and still loves me. ಅಂದ್ರೆ ಎಲ್ಲರೂ ನನ್ನನ್ನು ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನನ್ನನ್ನು ತಿಳ್ಕೊಂಡು ಪ್ರೀತಿ ಮಾಡುವವಳನ್ನು ನಾನು ಕಳಕೊಂಡಿದ್ದೇನೆ. I lost the hand that I hold during worship. ನಾನು ಕೈ ಹಿಡಿದು ಆರಾಧನೆ ಮಾಡುವಂತ ನನ್ನ ಸಂಗಾತಿಯನ್ನು ನಾನು ಕಳಕೊಂಡಿದ್ದೇನೆ. I lost her face. ಆಕೆ ಮುಖವನ್ನು ಸಹ ನಾನು ನೋಡಲಾಗದೆ and her ಕಳಕೊಂಡಿದ್ದೇನೆ. laughter ಆಕೆ ನಗುವನ್ನು ನಾನು ಕಳ್ಕೊಂಡಿದ್ದೇನೆ. and her wisdom ಆಕೆ ಜ್ಞಾನವನ್ನು ನಾನು ಕಳ್ಕೊಂಡಿದ್ದೇನೆ. and her rebukes. ಆಕೆ ಖಂಡನೆಯನ್ನು ಸಹ ನಾನು ಕಳ್ಕೊಂಡಿದ್ದೇನೆ. Yeah, those were good too. ಅಲ್ವಾ? ಈ ರೀತಿಯಾದಂತ ಒಂದು ಒಳ್ಳೆಯ ಒಂದು ಅನುಭವಗಳು. And I made a long list. ಅಂದ್ರೆ ಈ ರೀತಿಯಾಗಿ ಅನೇಕ ಸಂಗತಿಗಳನ್ನು ನಾನು ಬರಿತಾ ನಾನು ಓದೆ. And I shook my list in God's face. ಇದನ್ನು ನಾನು ದೇವರ ಮುಖದ ಮುಂದೆ ನಾನು ಇಟ್ಟೆ. This is what I lost when you took my wife. ದೇವರೇ, ಇದನ್ನು ನಾನು ಕಳ್ಕೊಂಡಿದ್ದೇನೆ, ನನ್ನ ಹೆಂಡತಿಯನ್ನು ನೀವು ತೆಗೆದುಕೊಂಡಿದ್ದೀಯಾ. And it wasn't pretty, but it was honest. ದೇವರೇ, ಇದು ನಿಜವಾಗಲೂ ಒಂದು ಯಥಾರ್ಥವಾಗಿದೆ. And something interesting happened after I did that. ನೋಡಿ, ಈ ಕಾರ್ಯವನ್ನು ಮಾಡುವಾಗ ಒಂದು ಆಸಕ್ತಿಕರವಾದ ಘಟನೆ ನಡೀತು ಗೊತ್ತಾ ನಿಮಗೆ? God spoke to me. ದೇವರು ನನ್ನೊಟ್ಟಿಗೆ ಮಾತನಾಡ. I heard the Holy Spirit. ನಾನು ಪವಿತ್ರಾತ್ಮನು ಮಾತನಾಡೋದನ್ನು ಕೇಳಿಸ್ಕೊಂಡೆನು. Loud inside. ನನ್ನ ಹೃದಯದ ಒಳಗೆ ಒಂದು ಶಬ್ದ. He said, I want you to take the list and I want you to go back down that list. ಇವಾಗ ಏನು ಪಟ್ಟಿಯನ್ನು ಮಾಡಿದ್ಯೋ ಅದರ ಕೆಳಗೆ ನೀನು ಮಾಡಬೇಕಾದಂತ ಒಂದು ಕಾರ್ಯಗಳೇನಂತಂದ್ರೆ, every line, and I want you to thank me for giving you that. ಅಂದ್ರೆ ಆ ಉಳಿದ ಎಲ್ಲ ಗೆರೆಗಳಲ್ಲಿ ದೇವರೇ ನೀನು ಈ ರೀತಿಯಾದ ಹೆಂಡತಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಧನ್ಯವಾದ ಬರೆ ಎಂಬುವಂತ ಒಂದು ಶಬ್ದ ನಾನು ಕೇಳಿಸ್ಕೊಂಡೆ. I never thought of that. ನಾನು ಆ ರೀತಿಯಾಗಿ ಆಲೋಚನೆ ಮಾಡಿರಲಿಲ್ಲ ಆ I was ಶಬ್ದ ಕೇಳ್ತದೆ ಎಂಬುದಾಗಿ. I was so focused on what I lost, I wasn't thinking about the gift he had given me. ಅಂದ್ರೆ ಆಕೆ ನನಗೊಂದು ವರವಾಗಿದ್ದಾಳೆ, ಆ ಒಂದು ವರದ ಕುರಿತು ನಾನು ಬರಿಬೇಕಾಗಿದೆ. So I said, God, I thank you for a wonderful mother to my children. ದೇವರೇ, ನನ್ನ ಮಕ್ಕಳಿಗೆ ಸುಂದರವಾದ ತಾಯಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. I thank you for someone who knew me better than anyone and still loved me. ದೇವರೇ, ಎಲ್ಲರಿಗಿಂತ ಹೆಚ್ಚಾಗಿ ತಿಳಿದು ನನ್ನನ್ನು ಪ್ರೀತಿ ಮಾಡುವ ಹೆಂಡತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ. Thank you for someone that would worship with me, that I could hold hands in worship. ದೇವರೇ, ನನ್ನ ಕೈಯನ್ನು ಹಿಡಿದು ನನ್ನೊಟ್ಟಿಗೆ ಆರಾಧನೆ ಮಾಡುವ ಹೆಂಡತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ. Thank you for her smile. ಆಕೆ ನಗುವಿಗಾಗಿ ಧನ್ಯವಾದ. Thank you for her laughter. ಆಕೆ ಒಂದು ನಗುವಿಗಾಗಿ ಧನ್ಯವಾದ. Thank you for her rebukes. ದೇವರೇ, ಆಕೆ ನನ್ನನ್ನು ಖಂಡಿಸ್ತಾ ಇದ್ದಕ್ಕಾಗಿ ಧನ್ಯವಾದ. And it doesn't take the pain away. ನೋಡಿ, ಇದನ್ನು ಬರದಾಗ ನೋವುಗಳು ಹೊರಟು ಹೋಯ್ತು ಎಂಬುದಾಗಲ್ಲ, But it shifts your perspective. ಆದ್ರೆ ನನ್ನ ದೃಷ್ಟಿಕೋನ ಬದಲಾಯಿತು ಅಲ್ಲಿ. Because you can get lost in your loss. ಅಂದ್ರೆ
ನೀವು ಯಾವುದನ್ನು ನಿಜವಾಗಿ ಕಳ್ಕೊಂಡಿದ್ದೀರ ಅವುಗಳ ಮಧ್ಯದಲ್ಲಿ ಇವೆಲ್ಲವುಗಳನ್ನು ಸಹ ನೀವು ಕಳ್ಕೊಳ್ಳುವಾಗೆ ಮಾಡ್ತಾ ಇದೆ. If you focus on what you lose, then you get stuck. ಅಂದ್ರೆ ನೀವು ಕಳ್ಕೊಂಡದ್ದನ್ನೇ ನೀವು ನೋಡುವಾಗ ನೀವು ಒಂದ್ ಕಡೆ ನಿಂತ್ಕೊಬಿಡ್ತೀರಾ ನೀವು. And some people get stuck in grief. ಅಂದ್ರೆ ಕೆಲವು ಸಾರಿ ಅದನ್ನು ಹೊಂದ್ಕೊಳ್ಬೇಕಾದಂತ ಸ್ಥಿತಿಗೆ ಬರದೆ ಅಲ್ಲೇ ಗೋಳಾಡ್ತಾ ನಿಂತಿರ್ತೀರಾ. And it's like their whole life stops. ಅಂದ್ರೆ ಅವರಂತಾರೆ ಅಯ್ಯೋ ನನ್ನ ಜೀವನವೇ ಮುಗಿದೋಯ್ತು ಎಂಬುದಾಗಿ. But in the Psalms, when they turn to God and they cry honestly to Him, ಆದ್ರೆ ಈ ಕೀರ್ತನೆಯಲ್ಲಿ ಕೀರ್ತನೆಗಾನ ದೇವರ ಕಡೆಗೆ ತಿರುಗಿಕೊಂಡು ಯಥಾರ್ಥವಾಗಿ ಗೋಳಾಡುವಾಗ something shifts inside their soul. ಆತನ ಒಂದು ಆತ್ಮದಲ್ಲಿ ಒಂದು ಚಲಿಸುವಿಕೆ ಉಂಟಾಗ್ತಾ ಇದೆ. In 49 out of 50 of those Psalms, the same thing happens. ನೋಡಿ ಆ 49-50 ಕೀರ್ತನೆಗಳನ್ನು ಓದುವಾಗ ಇದೇ ಅನುಭವಗಳನ್ನು ನೀವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. They're talking about their pain, ಅವರ ನೋವಿನ ಬಗ್ಗೆ ಮಾತನಾಡುತ್ತೆ, or their anger with God, ದೇವರ ಮೇಲೆ ಅವರಿಗಿರುವ ಕೋಪ, or their fear. ಅವರ ಒಂದು ಭಯ. And then God begins to reveal Himself to them. ನಂತರ ದೇವರು ಅವರಿಗೆ ತನ್ನನ್ನು ಪ್ರಕಟ ಮಾಡುವಂತ ಒಂದು ಅನುಭವಗಳು. And there's a turn in the psalm. ಆಗ ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ದಾರೆ. But you, O Lord, are good. ದೇವರೇ ನೀನು ಕರ್ತನಾಗಿ ಒಳ್ಳೆಯವನಾಗಿದ್ದೀಯಾ. Or but you, O Lord, have done these things. ದೇವರೇ ಈ ಕಾರ್ಯಗಳನ್ನು ಮಾಡಿದಾತನು ನೀನೇ. And they recall who God is and what God has done. ಓ ನಿನ್ನ ದೇವರು ಎಲ್ಲಿ, ನಿನ್ನ ದೇವರು ಯಾಕೆ ಈ ರೀತಿಯಾಗಿ ಮಾಡಬೇಕಾಗಿತ್ತು. And they start in pain, but they end in hope. ಒಂದು ಹಂತದಲ್ಲಿ ಅವರು ನಿಂತವರಾಗಿ ನಿರೀಕ್ಷೆಯಿಲ್ಲದವರಾಗಿದ್ರು, ಆದ್ರೆ ಮತ್ತೊಂದು ಹಂತದಲ್ಲಿ ನಿರೀಕ್ಷೆಯನ್ನು ಕಂಡುಕೊಳ್ತಾ ಇದ್ದಾರೆ. Because they're turning to God and they're honest with God. ಇದಕ್ಕೆ ಕಾರಣ ದೇವರ ಕಡೆಗೆ ತಿರುಗಿಕೊಂಡು ಯಥಾರ್ಥವಾದ ಹೃದಯವನ್ನು ದೇವರ ಮುಂದೆ ತೋರಿಸಿಕೊಂಡಿದ್ದಾರೆ. And God reveals Himself to them. ದೇವರು ಅವರಿಗೆ ತನ್ನನ್ನೇ ಪ್ರಕಟ ಮಾಡಿಕೊಂಡರು. And when God reveals Himself, their world changes. ದೇವರು ಯಾವಾಗ ಪ್ರಕಟ ಮಾಡಿಕೊಂಡ್ರಲ್ಲ ಎಲ್ಲವೂ ಸಹ ಬದಲಾಗ್ತಾ ಇದೆ. And we realize that a broken world and a faithful God can coexist. ನಾವು ಏನು ಮುರಿಯಲ್ಪಟ್ಟಂತಹ ಲೋಕ ಹಾಗೂ ದೇವರು ಇರುವುದನ್ನು ಈ ಒಂದು ಲೋಕದಲ್ಲಿ ನಾವು ಅನುಭವಿಸುವುದಕ್ಕೆ ಸಾಧ್ಯತೆ ಇದೆ. ಎರಡು ಒಂದಾಗಿ ಹೋಗ್ತದೆ. Pain and thanksgiving can coexist. ಒಂದು ಕಡೆ ನೋವು, ಮತ್ತೊಂದು ಕಡೆ ದೇವರಿಗೆ ಧನ್ಯವಾದ ಹೇಳುವಂತದ್ದು ಜೊತೆಯಲ್ಲಿ ಹೋಗುತ್ತದೆ. Heartache and hope can coexist. ಆ ಒಂದು ನಿರೀಕ್ಷೆ ಇಲ್ಲದಿರುವಂತದ್ದು ನಿರೀಕ್ಷೆ ಒಂದಾಗಿ ಹೋಗುತ್ತದೆ. Goodness and grief can coexist. ಒಳ್ಳೆಯತನ, ಗೋಳಾಟ ಒಂದಾಗಿ ಹೋಗುತ್ತದೆ. In the same heart at the same time. ನೋಡ್ರಿ, ಅದೇ ಹೃದಯ, ಅದೇ ಅನುಭವಗಳು ಅದೇ ಸಮಯದಲ್ಲಿ ದೇವರ ಒಳ್ಳೆಯತನದ ಅನುಭವ ಆಗುತ್ತದೆ. Because God expands our heart. ಯಾಕೆಂದ್ರೆ ಆ ಒಂದು ಹೃದಯದಲ್ಲಿ ಎರಡನ್ನೂ ನಾವು ಅನುಭವಿಸುವಾಗೆ ದೇವರು ನಮ್ಮ ಹೃದಯವನ್ನು ದೊಡ್ಡದಾಗಿ ಮಾಡ್ತಾನೆ. To hold the pain that's very real and also hold His goodness and His ನೋಡಿ, faithfulness. ನಮ್ಮ ಹೃದಯದಲ್ಲಿ ಒಂದು ಕಡೆ ನೋವನ್ನು ಇಟ್ಕೊಳ್ಳೋದು ಒಳ್ಳೆಯದೇ, ಅದೇ ಸಮಯದಲ್ಲಿ ಮತ್ತೊಂದು ಕಡೆ ಆ ಹೃದಯ ದೊಡ್ಡದಾಗುವಾಗ ದೇವರ ಒಳ್ಳೆಯತನವೂ ಸಹ ಅಲ್ಲಿ ಇರ್ತದೆ. There's a verse that God spoke to me while I was in the middle of this pain. ನೋಡಿ, ಈ ಒಂದು ನೋವುಗಳ ಮಧ್ಯದಲ್ಲಿ ದೇವರು ಮಾತನಾಡಿದರು. It's Psalm 31. ಕೀರ್ತನೆಗಳ ಪುಸ್ತಕ 31. This psalm is a psalm of David. ನೋಡಿ, ಈ 31ನೇ ಕೀರ್ತನೆ ದಾವೀದನ ಒಂದು ಕೀರ್ತನೆ ಆಗಿದೆ. It's one of the deepest cries of David. ಅಂದ್ರೆ ದಾವೀದನ ಒಂದು ಆಳವಾದ ಒಂದು ಅಳು ಅಥವಾ ಭಾವನೆ ವ್ಯಕ್ತಪಡಿಸಿದ ಕೀರ್ತನೆ ಎಂಬುದಾಗಿ ನಾವು ಹೇಳಬಹುದು. He was surrounded by his enemies. ಆತನ ಶತ್ರುಗಳಿಂದ ಆವರಿಸಲ್ಪಟ್ಟಿದ್ದಾನೆ. They were taking counsel together. What is the best way to kill David? ಹೇಗೆ ದಾವೀದನನ್ನು ಸಾಯಿಸಬಹುದು ಎಂಬುದಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಆಲೋಚನೆ ಮಾಡ್ತಾ ಇದ್ದಾರೆ. And then David says, "But I will trust in you, Lord. My times are in your hands." ದೇವರೇ, ನಾನು ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇನೆ, ನನ್ನ ದಿನಗಳು ನಿನ್ನ ಕೈಯಲ್ಲಿ ಇದೆ. But then in verse 30, 30ನೇ ವಚನದಲ್ಲಿ, oh I'm sorry, 21, verse 21. 21ನೇ ವಚನದಲ್ಲಿ, You can read that. ಮುತ್ತಿಗೆ ಹಾಕಲ್ಪಟ್ಟಿರುವ ನಗರದಲ್ಲಿದ್ದ ನನಗೆ ತನ್ನ ಕೃಪೆಯನ್ನು ಆಶ್ಚರ್ಯಕರವಾಗಿ ತೋರಿಸಿದ ಯೆಹೋವನಿಗೆ ಸ್ತೋತ್ರ. Okay. So does this say
he has shown his love to me while I was in a besieged city? Or, Yes. okay, besieged. City. Surrounded. Yeah. Uh-huh, yeah. Okay, that makes no sense. ನೋಡಿ, ಯಾವುದೇ ಒಂದು ಅರ್ಥ ಕೊಡ್ಲಿಲ್ಲ ನನಗೆ ಈ ಒಂದು ಮಾತು ನನಗೆ ಬಂದಾಗ. A besieged city is a city that's surrounded by the enemy. ಅಂದ್ರೆ ಆ ಒಂದು ಪಟ್ಟಣವು ಶತ್ರುಗಳಿಂದ ಆವರಿಸಲ್ಪಟ್ಟಿದೆ. And it's cut off from food and cut off from water. ಅಂದ್ರೆ ನೀರು ಇಲ್ಲ, ಆಹಾರವೂ ಇಲ್ಲ. It's cut off from hope. ಅಂದ್ರೆ ನಿರೀಕ್ಷೆಯೂ ಸಹ ಇಲ್ಲ, ಯಾಕೆಂದ್ರೆ ಎಲ್ಲಾ ಕಡೆ ಶತ್ರುಗಳೇ ಇದ್ದಾರೆ. People are waiting to die. ಅಂದ್ರೆ ಜನರು ಯಾವಾಗ ಸಾಯ್ತೀನಿ ಎಂಬುದಾಗಿ ಕಾಯ್ತಾ ಇದ್ದಾರೆ. It's a city with a past but no future. ಅಂದ್ರೆ ಇದೊಂದು ಭವಿಷ್ಯವನ್ನು ಎದುರುಗೊಳ್ಳದೆ ಇರುವಂತಹ, ಹಿಂದಕ್ಕೆ ಹೋಗುವಂತಹ ಒಂದು ಸ್ಥಿತಿ. And David says, right there in that worst of places, God showed me the greatness of his love. ಆದರೆ ದಾವೀದನು ಹೇಳ್ತಾ ಇದ್ದಾನೆ, ಇಂತಹ ಸ್ಥಿತಿಯಲ್ಲಿರುವಂತ ನನಗೆ ನಿನ್ನ ಆಶ್ಚರ್ಯಕರವಾದ ಕೃಪೆಯನ್ನು ನೀನು ತೋರಿಸಿದ್ದೀಯಾ. You've made your love wonderful to me in my besieged city. ದೇವರೇ, ಈ ಶತ್ರುಗಳಿಂದ ಆವರಿಸಲ್ಪಟ್ಟಿರುವಂತ ಪಟ್ಟಣದ ಮಧ್ಯದಲ್ಲಿ ನನಗೆ ನಿನ್ನ ಪ್ರೀತಿಯನ್ನು ಆಶ್ಚರ್ಯಕರವಾಗಿ ನೀನು ತೋರಿಸಿದ್ದೀಯಾ. In my worst time, I saw your greatest good. ದೇವರೇ, ಹದಗೆಟ್ಟ ಸ್ಥಿತಿಯಲ್ಲಿ ನಿನ್ನ ಶ್ರೇಷ್ಠವಾದ ಒಂದು ಕೃಪೆ ನನಗೆ ದೊರಕಿತು. You got to grab that. ಅಲ್ವಾ? ಇದನ್ನು ಇಟ್ಕೊಳ್ಬೇಕು. That's a powerful principle. ಇದೊಂದು ಏನು ಬಲವಾದ ಒಂದು ತಂತ್ರವಾಗಿದೆ. God shows you his kindness and his love more when you're in your most desperate places. ನೋಡ್ರಿ, ದೇವರ ದಯೆ, ದೇವರ ಒಂದು ಕೃಪೆ ನಿಮ್ಮ ಒಂದು ಮುರಿಯಲ್ಪಟ್ಟಂತ ಪರಿಸ್ಥಿತಿಗಳ ಮಧ್ಯದಲ್ಲಿ ಹೆಚ್ಚಾಗಿ ನಿಮಗೆ ದೊರೆಯುತ್ತೆ. And the word David uses there when he says, you show me your love, ದೇವರೇ ನಿನ್ನ ಪ್ರೀತಿಯನ್ನು ತೋರಿಸಿ ಎಂಬುದಾಗಿ ಕೇಳಿಕೊಂಡಾಗ ದೇವರು ಮಾಡಿದಂತ ಕಾರ್ಯ, it's a Greek word called chesed. Chesed. ಹೆಸಿಟ್ ಎಂಬುದಾಗಿ ಗ್ರೀಕ್ ಪದ. Yes, chesed. Everybody. Chesed. You gotta go. Yeah, chesed. ಹೆಸಿಟ್. It's a good Hebrew word. ಅಲ್ವಾ? ಪರವಾಗಿಲ್ಲ, ನೀವು ಇಬ್ರು ಪದ ಕಲ್ತ್ರಿ ನೀವು. It's also used in Psalm 42. We read it earlier in Psalm 42. ನಾವು ಓದಿದ 42ನೇ ಕೀರ್ತನೆಯಲ್ಲಿ ಇದೇ ಪದ ಉಪಯೋಗಿಸಲ್ಪಟ್ಟಿದೆ. And he says that your love, your chesed, your steadfast love is with me ನಿನ್ನ ಒಂದು day by day. ನಿನ್ನ ಒಂದು ಪ್ರೀತಿ ದಿನನಿತ್ಯ ನನಗೆ ಅದು ಪ್ರಕಟವಾಗ್ತಾ ಇದೆ. And the word is more than love. ಅಂದ್ರೆ ಆ ಒಂದು ಏನು ಪದಗಳಿಗಿಂತ ಒಂದು ಪ್ರೀತಿ ಹೆಚ್ಚಾಗಿದೆ. In fact, the King James version of the English Bible uses 14 different words to try to translate that one word. ನೋಡಿ, ಆ ಒಂದೇ ಪದವನ್ನು ವಿವರಿಸುವುದಕ್ಕಾಗಿ ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ 14 ಪದಗಳು ವ್ಯತ್ಯಾಸವಾಗಿ ಬರೆಯಲ್ಪಟ್ಟಿದೆ. It's love, ಪ್ರೀತಿ, but it's more than love, it's kindness. ಮತ್ತೊಂದು ಕಡೆ ದಯೆ. So they put two words together and they call it loving kindness. ಅಂದ್ರೆ ದಯೆಯುಳ್ಳ ದೇವರು ಅಥವಾ ಪ್ರೀತಿಯ ದೇವರು ಎಂಬುದಾಗಿ. It's tenderness. ಆತನ ಒಂದು ಕರುಣೆ ಎಂಬುದಾಗಿ ನಾವು ಹೇಳಬಹುದು. But it's more than that, it's mercies. ಅದಕ್ಕಿಂತ ಹೆಚ್ಚಾಗಿ ಕರುಣೆ. So it's tender mercy. ಅಂದ್ರೆ ಆ ಒಂದು ಕರುಣೆಯಿಂದ ಕೂಡಿರುವಂತ ಒಂದು ದಯೆ, ಪ್ರೀತಿ. They're creating new words to try to figure out what this one Hebrew word means. ಅಂದ್ರೆ ಆ ಒಂದು ಪ್ರೀತಿಯನ್ನು ವಿವರಿಸುವುದಕ್ಕಾಗಿ ಅನೇಕ ಪದಗಳು ಬರೆಯಲ್ಪಟ್ಟಿದೆ ಅಲ್ಲಿ. In fact, linguists have never found any equal word in any other language. Linguists, people who study language, they have never found one word that was equal to chesed. ಅಂದ್ರೆ ಒಂದು ಪದವನ್ನು ನಾವು ಜೋಡಣೆ ಮಾಡುವುದಕ್ಕಾಗಿ ಬೇರೆ ಪದಗಳನ್ನು ನಾವು ಉಪಯೋಗಿಸುವುದು ಸಹ ಕೆಲವು ಸಾರಿ ಸಿಗೋದಿಲ್ಲ. This word is so packed with power. ಆದರೆ ಈ ಒಂದು ಪದಕ್ಕೆ ಅನೇಕ ಪದಗಳು ಜೋಡಣೆಗಳಾಗ್ತದೆ. ಇದು ನಿಜವಾಗ್ಲೂ ಬಲವುಳ್ಳ ಪದವಾಗಿದೆ. About the love and kindness of God. ಅಂದ್ರೆ ದೇವರ ಒಂದು ದಯೆ, ಕರುಣೆ ಎಂಬುದಾಗಿ. There's no other language that has a word like this. ನೋಡಿ, ಈ ರೀತಿಯಾದ ಒಂದು ಪದಗಳು ಬೇರೆ ಸಮಾನಾರ್ಥಕ ಪದಗಳೇ ಇಲ್ಲ. It's unique to the Hebrew language because it's unique to the Hebrew God. ಅಂದ್ರೆ ವಿಶಿಷ್ಟವಾದ ಇಬ್ರಿಯ ಪದವಾಗಿದೆ, ಕಾರಣ ನಮ್ಮ ದೇವರು ಸಹ ವಿಶಿಷ್ಟವಾದವನೇ ಆಗಿದ್ದಾನೆ. And this word is used all through the Psalms. ಕೀರ್ತನೆಗಳ ಪುಸ್ತಕಗಳನ್ನು ಓದುವಾಗ ಈ ವಿಶಿಷ್ಟವಾದ ಪದ ಉಪಯೋಗಿಸಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. Many times in the lamenting Psalms. ಅನೇಕ ಸಾರಿ ಈ ಪ್ರಲಾಪಿಸುವಂತ ಕೀರ್ತನೆಗಳಲ್ಲಿ ಈ ಪದ ಬರೆಯಲ್ಪಟ್ಟಿದೆ. It's kindness. ಆತನ ಒಂದು ಕರುಣೆ. You know, archaeologists have never dug up any records
of songs about the kindness of Baal or Ashtaroth, ಹಾ the old gods, the Old Testament gods. ಹಾ Yeah. ಎಸ್ When they're described, they're never described with kindness. ಅಂದ್ರೆ ಅನೇಕ ಈ ಭೂಶಾಸ್ತ್ರಜ್ಞರು ಕೆಲವೊಂದು ವಿಷಯಗಳನ್ನು ಅವರು ಕಂಡುಕೊಳ್ಳುವುದಕ್ಕಾಗಿ ದಾಖಲೆಗಾಗಿ ಅನೇಕ ಕಾರ್ಯಗಳನ್ನು ಹುಡುಕ್ತಾ ಹೋಗ್ತಾರೆ, ಆದ್ರೆ ಈ ಒಂದು ಪದಕ್ಕೆ ಸಮಾನವಾದ ಪದವನ್ನು ಅವರು ಹುಡುಕಲು ಸಾಧ್ಯವಾಗಲಿಲ್ಲ. And when God described himself to Moses, ಅಂದ್ರೆ ಮೋಶೆಗೆ ದೇವರು ತನ್ನನ್ನು ಪ್ರಕಟ ಮಾಡಿಕೊಳ್ಳುವಾಗ he said, "The Lord, gracious and compassionate, ದೇವರು ಕೃಪಾಭರಿತನು, ಆತನು ದಯೆಯುಳ್ಳವನು, slow to anger and rich in chesed." ಆ ಕೋಪ ಮಾಡಿಕೊಳ್ಳುವುದರಲ್ಲಿ ನಿಧಾನನು ಹಾಗೂ Rich in chesed. Chesed, love. ಪ್ರೀತಿಯಲ್ಲಿ ಆತನು ಶ್ರೇಷ್ಠನು ಎಂಬುದಾಗಿ, ಗ್ರೀಕ್ ಪದ ಹೆಸರು ಎಂಬುದಾಗಿ. God describes himself as full of this kind of kindness. ಅಂದ್ರೆ ದೇವರು ತನ್ನ ದಯೆಯನ್ನು ಆ ಪದದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. This is our God. ಇದು ನಮ್ಮ ದೇವರಾಗಿದ್ದಾನೆ. No other God like him. ಈ ರೀತಿಯಾದ ದೇವರು ಯಾರು ಸಹ ಇಲ್ಲ. See, the great revelation about the Hebrew God is not that he's mighty. ಅಂದ್ರೆ ನಮ್ಮ ಒಂದು ಇಬ್ರಿಯದ ದೇವರು ಆತನು ಪರಾಕ್ರಮಿಗಿಂತ ಹೆಚ್ಚಿನವನಾಗಿದ್ದಾನೆ. Because we expect our God to be mighty. ಅಂದ್ರೆ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಪರಾಕ್ರಮಿ ಆಗಿರಬೇಕೆಂಬುದನ್ನು ನಾವು ಬಯಸ್ತೇವೆ. And it's not that he's holy. ಅದೇ ಸಮಯದಲ್ಲಿ ಪರಿಶುದ್ಧನಾಗಿದ್ದಾನೆ. We would expect him to be holy. ಆತನು ಪರಿಶುದ್ಧನಾಗಿರಬೇಕೆಂಬುದಾಗಿ ನಾವು The ಅಂದುಕೊಳ್ತೇವೆ. great surprise is that he's kind. ಆದರೆ ಅವೆಲ್ಲವುಗಿಂತ ಹೆಚ್ಚಾಗಿ ಆತನು ದಯೆಯುಳ್ಳ ಕನಿಕರದ ದೇವರಾಗಿದ್ದಾನೆ. He's rich in kindness. ದಯೆ ತೋರಿಸುವುದರಲ್ಲಿ ಐಶ್ವರ್ಯವಂತನು. And this is what he shows to us when we're at our lowest point. ಅಂದ್ರೆ ಕಳಕೊಂಡಂತಹ ಪರಿಸ್ಥಿತಿಗಳ ಅನುಭವದಲ್ಲಿ ನಾನು ದಯೆಯುಳ್ಳ ದೇವರೆಂಬುದಾಗಿ ಆತನು ತೋರಿಸ್ಕೊಳ್ತಾನೆ. And I can tell you that through my own experience that God's kindness was always with us. ಅಂದ್ರೆ ನನ್ನ ಅನುಭವದಲ್ಲಿ ನಾನು ಹೇಳ್ಬೇಕಾದ್ರೆ ದೇವರ ದಯೆ ಎಲ್ಲಾ ಸಮಯಗಳಲ್ಲಿ ನನ್ನೊಟ್ಟಿಗೆ ಇತ್ತು. The kindness of his presence with us. ಆತನ ಒಂದು ಇರುವಿಕೆಯ ಒಂದು ದಯೆ, The kindness of his provision for us. ಒದಗಿಸುವಂತಹ ಒಂದು ದಯೆ, The kindness of the people of God, the church that surrounded us with love. ಅಂದ್ರೆ ದೇವ ಜನರೆಲ್ಲರೂ ಸಭೆಯವರೆಲ್ಲರೂ ಪ್ರೀತಿಯಿಂದ ಆವರಿಸಲ್ಪಟ್ಟಂತ ಒಂದು ದಯೆ. He showed his kindness in every way. ಅಂದ್ರೆ ಎಲ್ಲಾ ಕಡೆ ಆತನ ದಯೆಯನ್ನು ನನ್ನ ಒಂದು ಅನುಭವದಲ್ಲಿ ತೋರಿಸ್ತಾ ಇದ್ದಾರೆ. So there's a gap and we turn to God and we cry out. ಒಂದು ಕಡೆ ಅಂತರವಿದೆ, ಆದರೆ ಅದೇ ಸಮಯದಲ್ಲಿ ನಾವು ದೇವರ ಕಡೆಗೆ ತಿರುಗಿಕೊಂಡು ನಾವು ಗೋಳಾಡಬೇಕು. Then he reveals himself to us. ಆಗ ಆತನು ತನ್ನನ್ನು ಪ್ರಕಟ ಮಾಡಿಕೊಳ್ತಾನೆ. We see something we've never seen before. ಆಗ ನಾವು ಇದುವರೆಗೂ ಕಾಣದೇ ಇರುವಂತಹ ಕಾರ್ಯಗಳನ್ನು ನಾವು ನೋಡ್ತೇವೆ, Or we ಅನುಭವಿಸುತ್ತೇವೆ. see it in a greater measure than we've ever seen before. ಅಂದ್ರೆ ಆ ಒಂದು ಅಳತೆ ಇದುವರೆಗೂ ಆಗದೇ ಇರುವಂತಹ ಒಂದು ಪ್ರಮಾಣದಲ್ಲಿ ನಮಗೆ ಕಂಡು ಬರುತ್ತದೆ. Could be his truth or his wisdom. ಒಂದು ವೇಳೆ ಸತ್ಯ ಆಗಿರ್ಬೋದು, ಆತನ ಜ್ಞಾನದ ಅಳತೆ Or ಆಗಿರ್ಬೋದು, his kindness or his holiness. ಆತನ ಒಂದು ಪವಿತ್ರತೆ ಅಥವಾ ಒಂದು ದಯೆಯ ಅನುಭವಗಳಾಗಿರಬಹುದು. Or his faithfulness to care for his people. ತನ್ನ ಜನರನ್ನು ಕಾಳಜಿ ವಹಿಸುವಂತಹ ಒಂದು ನಂಬಿಗಸ್ತಿಕೆ ಆಗಿರಬಹುದು. Or his protection. ಆತನ ಒಂದು ಸಂರಕ್ಷಣೆ ಆಗಿರಬಹುದು. All of these things have been revealed to the psalmist as they were lamenting. ನೋಡಿ, ಯಾವಾಗ ಕೀರ್ತನೆಗಾರರು ಪ್ರಲಾಪಿಸಿದರೋ ಈ ಎಲ್ಲ ಅನುಭವಗಳನ್ನು ಆ ಸಮಯದಲ್ಲಿ ಅವರು ಹೊಂದ್ಕೊಳ್ತಾ ಇದ್ದಾರೆ. So I have a spiritual discipline that I do. ನೋಡ್ರಿ, ನಾನು ಶಿಸ್ತಿನ ಒಂದು ಆತ್ಮಿಕ ಕಾರ್ಯವನ್ನು ನಾನು ಯಾವಾಗಲೂ ಮಾಡ್ತೇನೆ. I journal through the year. ನಾನು ಆ ಒಂದು ವರ್ಷಕ್ಕೆ ಬೇಕಾದವುಗಳನ್ನು ನಾನು ಬರ್ಕೊಳ್ತೇನೆ. So I don't write down everything I do, but I write down things that are important. ಅಂದ್ರೆ ನಾನು ಮಾಡಿದೆಲ್ಲವನ್ನು ಬರೆಯೋದಿಲ್ಲ, ಅದರಲ್ಲಿ ಮುಖ್ಯವಾದದನ್ನು ನಾನು ಬರೀತೇನೆ. What God has been working into my life. ಅಂದ್ರೆ ನನ್ನ ಜೀವಿತದಲ್ಲಿ ದೇವರು ಏನ್ ಮಾಡ್ತಾ ಇದ್ದಾನೆ, How he's speaking to me, how he's correcting me. ಹೇಗೆ ದೇವರು ನನ್ನೊಟ್ಟಿಗೆ ಮಾತನಾಡ್ತಾ ನನ್ನನ್ನು ಸರಿಪಡಿಸ್ತಾ ಇದ್ದಾನೆ. And then at the end of the year, I have a journal full of writing. ಅಂದ್ರೆ ವರ್ಷದ ಅಂತ್ಯಕ್ಕೆ ಬರುವಾಗ ಎಲ್ಲವನ್ನು ನಾನು ಬರೆದಿಟ್ಟುಕೊಂಡಿರ್ತೇನೆ, ಅದು ಮುಕ್ತಾಯ ಆಗ್ತಾ ಬರ್ತದೆ. My favorite week of the year is the last week of the year. ಅಂದ್ರೆ ವರ್ಷದ ಕೊನೆಯ ವಾರ ನನಗೆ ತುಂಬಾ ಮೆಚ್ಚುಗೆಯಾದಂತ ಒಂದು ವಾರ, ಡಿಸೆಂಬರ್ ತಿಂಗಳಿನ ಕೊನೆಯ ವಾರ. Because I look back through my journal. ನಾನು ಬರೆದುಕೊಂಡಂತಹ ಹಾದು ಬಂದಂತ ಎಲ್ಲವುಗಳನ್ನು ನಾನು ತಿರುಚಿ ನಾನು ಓದ್ತಾ ಇರ್ತೇನೆ. What God has been speaking to me. ದೇವರು ಏನೆಲ್ಲ ಮಾತನಾಡ್ತಾ ಬಂದ್ರು. And I write down my top
5 things that God has spoken to me that ಅಂದ್ರೆ year. ದೇವರು ನನ್ನೊಟ್ಟಿಗೆ ಮಾತನಾಡಿದ ಮುಖ್ಯವಾದ 5 ಕಾರ್ಯಗಳನ್ನು ನಾನು ಬರೆದಿಡುತ್ತೇನೆ. I do that because I don't want to forget. ಇದಕ್ಕೆ ಕಾರಣ ಏನಂತಂದ್ರೆ ನಾನು ಮರೆತೋಗಬಾರದು ಎಂಬುದಾಗಿ. These are things that God's working into my life. There are also things that He's ministering through me. ಅಂದ್ರೆ ದೇವರು ತಾನೇ ಇವುಗಳ ಮೂಲಕ ನನ್ನೊಟ್ಟಿಗೆ ಮಾತನಾಡಿ ಇವುಗಳಲ್ಲಿ ನಾನು ಸೇವೆ ಮಾಡುವಾಗೆ ನಡೆಸಿದನು ಎಂಬುದಾಗಿ. Many of the things I've shared with you over the last few days come from my top 5s. ಅಂದ್ರೆ ಈ 5 ಮುಖ್ಯವಾದ ವಿಷಯಗಳನ್ನು ಕಳೆದ 2 ದಿನಗಳಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಂಡಿದ್ದೇನೆ. I love to do that. I love that process. ಆ ಒಂದು ಹಂತವನ್ನು ಪ್ರಕ್ರಿಯೆಯನ್ನು ನಾನು ಇಷ್ಟಪಡ್ತೇನೆ. The problem is I did not love 2021. ನನಗೆ 2020-21 ಇಷ್ಟ ಇಲ್ಲ. It was the worst year of my life. ಯಾಕೆಂದ್ರೆ ನನ್ನ ಜೀವಿತದಲ್ಲಿ ಅದು ತುಂಬಾ ಕೆಟ್ಟದಾದ ವರ್ಷವಾಗಿತ್ತು. I did not want to relive it. ಪುನಃ ನಾನು ಅದರಲ್ಲಿ ಹೋಗಿ ಜೀವಿಸೋದಕ್ಕೆ ನಾನು ಇಷ್ಟಪಡೋದಿಲ್ಲ. I didn't want to go back and look through what I had been through. ನಾನು ಏನೆಲ್ಲ ಹಾದು ಬಂದೆ ಅದನ್ನು ಹಿಂತಿರುಗಿ ಹೋಗಿ ನಾನು ಓದುವುದಕ್ಕಾಗ್ಲಿ ನೋಡುವುದಕ್ಕಾಗ್ಲಿ ಇಷ್ಟಪಡೋದಿಲ್ಲ. But a discipline is a discipline. ಆದ್ರೆ ಶಿಸ್ತು ಎಂಬುದಾಗಿ ಹೇಳುವಾಗ ಶಿಸ್ತೆ ಅದನ್ನ ನಾನು ನೋಡ್ಲೇಬೇಕು. And so I did it. ನಾನು ಅದನ್ನು ತಿರುಚಿ ನೋಡಿದೆ. And I want to tell you the word that was emblazoned over that year. ನೋಡಿ ಆ ವರ್ಷದಲ್ಲೆಲ್ಲ ಮಾಡಿದಂತ ಕಾರ್ಯಗಳು In every moment of that year ಆ ವರ್ಷದ ಎಲ್ಲಾ ಒಂದು ಅನುಭವಗಳು ಪರಿಸ್ಥಿತಿಗಳಲ್ಲಿ was kindness. ದೇವರು ದಯವುಳ್ಳವನಾಗಿ ಇದ್ದನು. How is it possible? ಇದು ಹೇಗೆ ಸಾಧ್ಯವಾಯಿತು? In my worst year, ಅದೊಂದು ಕೆಟ್ಟದಾದಂತ ಒಂದು ವರ್ಷ ನನ್ನ ಜೀವಿತದಲ್ಲಿ I experienced His kindness most. ಆ ವರ್ಷದಲ್ಲಿ ದೇವರ ದಯೆಯನ್ನು ನಾನು ಹೆಚ್ಚಾಗಿ ಅನುಭವಿಸಿದ್ದೇನೆ. I know Him more as a loving Father now than I did before. ಅಂದ್ರೆ ಇಂದಿನ ದಿನಗಳಲ್ಲಿ ನನ್ನನ್ನು ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ಆ ವರ್ಷದಲ್ಲಿ ದೇವರು ಪ್ರೀತಿ ಮಾಡಿದನೆನ್ನುವಂತ ಒಂದು ಅನುಭವ ನನಗಾಗಿದೆ. And He gently shepherded me through that time. ಆತನು ಸೌಮ್ಯವಾಗಿ ಒಳ್ಳೆಯ ಕುರುಬನಾಗಿದ್ದುಕೊಂಡು ನನ್ನ ನಡೆಸಿದ್ದಾನೆ. Through this pattern of lament. ನೋಡಿ ಈ ಒಂದು ಪ್ರಲಾಪಗಳ ಹಾದಿಯಲ್ಲಿ I hurt and I turned to Him. ನಾನು ಕೇಳಿಸಿಕೊಳ್ಳುವುದಕ್ಕಾಗಿ ಆತನ ಕಡೆಗೆ I ತಿರುಗಿಕೊಂಡೆ. cried out honestly and He revealed Himself to me. ನಾನು ಯಥಾರ್ಥವಾಗಿ ನಾನು ಅತ್ತದ್ದರಿಂದ ಆತನ ದಯೆ ನನ್ನನ್ನು ತುಂಬಿತು. And then what happens in the Psalms is they wait. ಅಂದ್ರೆ ಕಾಯುವಂತದನ್ನು ನಾವು ನೋಡ್ತೇವೆ. There's this word in the Psalms and in the Old Testament prophets that they love this word and we don't like this word very much. Yes. It's the word wait. ಕಾಯುವಂತದ್ದನ್ನು ನಾವು ಹಳೆ ಒಡಂಬಡಿಕೆ ಪ್ರವಾದಿಗಳ ಪುಸ್ತಕದಲ್ಲಿ ಕೀರ್ತನೆಗಳು ನಾವು ನೋಡ್ತಾ ಇರ್ತೇವೆ. ನಾವು ಅದೆಷ್ಟು ಸಹ ನಮಗೆ ಶಿಷ್ಟವಾಗೋದಿಲ್ಲ. But see, we think of the word in a different way than the Hebrew meaning of the word. ಅಂದ್ರೆ ಇಬ್ರಿಯ ಪದದ ಅರ್ಥಕ್ಕಿಂತ ಬೇರೆ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತೇವೆ. When I say I'm waiting on the Lord, maybe I'm thinking it's like I'm waiting in the doctor's office or something. ಕರ್ತನಿಗಾಗಿ ಕಾಯ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ವೈದ್ಯರನ್ನು ಭೇಟಿ ಮಾಡೋದಕ್ಕಾಗಿ ಕೂತಿರ್ತೀವಲ್ಲ ಆ ರೀತಿಯಾಗಿ ನಾವು ಅಂದ್ಕೊಳ್ತೇವೆ. I'm waiting in traffic jam. ಅಥವಾ ತುಂಬಾ ಟ್ರಾಫಿಕ್ ಅಲ್ಲಿ ಇದ್ದೇನೆ, ಕಾಯ್ತಾ ಇದ್ದೇನೆ, ಯಾವಾಗ ನನಗೆ ಹಸಿರು ದೀಪ ಬರ್ತದೋ ನಾನು ಮುಂದಕ್ಕೆ ಹೋಗ್ತೇನೆ, ಆ ರೀತಿಯಾಗಿ ಅಲ್ಲ. Like this moment is not the moment. The moment is somewhere else and I need to be somewhere else. Oh, does that make sense? No, okay. Yes. No, it's like the way we think of waiting is where we are is not where we need to be. We need to be somewhere different. ಅಂದ್ರೆ ನಾವು ಆ ಸ್ಥಳದಲ್ಲಿ ಇದ್ದೇವಲ್ಲ, ಆ ಸ್ಥಳದಲ್ಲಿ ನಾವು ಇರುವಂತವರಲ್ಲ, ನಾವು ಬೇರೆ ಸ್ಥಳದಲ್ಲಿ ಇರಬೇಕಾಗಿತ್ತು. It's like I'm waiting for the time when something's going to happen. ಅಂದ್ರೆ ಈ ಸ್ಥಳವನ್ನು ಬಿಟ್ಟು ಆ ಸ್ಥಳಕ್ಕೆ ಹೋಗುವ ಹಾಗೆ ಏನಾದ್ರೂ ಪರಿಸ್ಥಿತಿಗಳು ಬದಲಾಗ್ತದೇನೋ, ಸಮಯ ಬರ್ತದೇನೋ ಎಂಬುದಾಗಿ ನಾವು ಕಾಯ್ತಾ ಇರ್ತೇವೆ. ಅದನ್ನು ಕಾಯುವುದು ಎಂಬುದಾಗಿ ನಾವು ಹೇಳ್ತೀವಿ, ಅದಲ್ಲ. But that's not what the Hebrew meaning of the word is. ಇಬ್ರಿಯ ಪದದ ಅರ್ಥ ಕಾಯುವಿಕೆ ಎಂಬುದಾಗಿ ಹೇಳುವಾಗ Waiting means that God is hovering over you and He's doing something. ಅಂದ್ರೆ ಆತನು ನಮ್ಮ ಮೇಲೆ ಏನೋ ಒಂದು ಕಾರ್ಯವನ್ನು ಆತನು ಮಾಡ್ತಾ ಇರ್ತಾನೆ ಅಧಿಕವಾಗಿ. Like when God created heavens and the earth. ಪರಲೋಕವನ್ನು ಭೂಲೋಕವನ್ನು ದೇವರು ಉಂಟು ಮಾಡಿದನು. It says that it was void and empty. ಅದು ಏನಂತೆ ಕ್ರಯವಿಲ್ಲದೆಯೂ ಬರಿದಾಗಿಯೂ ಇತ್ತು. And in that chaos, the Holy Spirit came and hovered over it. ಆ ಒಂದು ಬರಿದಾದ ಸ್ಥಿತಿಯಲ್ಲಿ ಪವಿತ್ರಾತ್ಮನು ಬಂದು ಚಲಿಸಿದನು.
And he was creating. ಆತನು ಸೃಷ್ಟಿ ಮಾಡ್ತಾ ಇದ್ದಾನೆ. Waiting is not passive, waiting is active. ಅಂದ್ರೆ ಕಾಯುವಂಥದ್ದು ಎಂಬುದಾಗಿ ಹೇಳುವಾಗ ಅದು ಕ್ರಿಯಾಪದವಾಗಿದೆ, ಕ್ರಿಯೆಯಿಂದ ಕೂಡಿರುವಂಥದ್ದು. God is at work in your wait. ಅಂದ್ರೆ ದೇವರು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. He's doing something in you. ಅಂದ್ರೆ ನಿಮ್ಮಲ್ಲಿಯೇ ಆತನು ಕಾರ್ಯವನ್ನು ಮಾಡ್ತಾ ಇದ್ದಾನೆ. Speaking life. ಅಂದ್ರೆ ಜೀವವನ್ನು ಮಾತನಾಡುತ್ತಾ ಇದ್ದಾನೆ. Creating things inside of you. ಅಂದ್ರೆ ನಿಮ್ಮೊಳಗೆ ಕೆಲವೊಂದು ಕಾರ್ಯಗಳನ್ನು ಸೃಷ್ಟಿಸುತ್ತಾ ಇದ್ದಾನೆ. Or it's like Mary when the angel said you're going to bear the Messiah. ಅಂದ್ರೆ ದೇವದೂತನು ಬಂದು ನೀನು ಮೆಸ್ಸಿಯನಿಗೆ ಜನ್ಮವನ್ನು ಕೊಡುತ್ತಿ ಎಂಬುದಾಗಿ ಮರಿಯಳಿಗೆ ಹೇಳಿದಾಗ, how can these things be? ಓ ಇದು ಹೇಗಾಗುತ್ತದೆ? I'm not even married. ನನಗೆ ಇನ್ನೂ ಸಹ ಪುರುಷನ ಸಂಕಲ್ಪ ಇಲ್ವಲ್ಲ. The Holy Spirit will come upon you. ಪವಿತ್ರಾತ್ಮ ನಿನ್ನ ಮೇಲೆ ಬರುತ್ತಾನೆ. The power of the Most High will overshadow you. ಪರಾತ್ಮನ ನೆರಳು ನಿನ್ನ ಮೇಲೆ ಬರುತ್ತದೆ. And the holy child that's formed within you will be called the Son of God. ಆದದರಿಂದ ಹುಟ್ಟುವ ಮಗುವನ್ನು ಪವಿತ್ರ ದೇವರಾತ್ಮನ ಮಗು ಎಂಬುದಾಗಿ ಕರೆಯಲ್ಪಡುತ್ತದೆ. I want to tell you, when you're waiting on the Lord, ಕರ್ತನಿಗಾಗಿ ಕಾಯುವಂತದ್ದು ಎಂಬುದಾಗಿ ಹೇಳೋದಾದ್ರೆ, God is working inside of you. ಅಂದ್ರೆ ದೇವರು ನಿನ್ನೊಳಗೆ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. He's forming his holy son Jesus inside of you. ಅಂದ್ರೆ ಯೇಸು ಸ್ವಾಮಿಯನ್ನು ನಿನ್ನೊಳಗೆ ಸೃಷ್ಟಿಸುತ್ತಾ ಇದ್ದಾನೆ. I mean the character of Jesus. ಅಂದ್ರೆ ಆ ಒಂದು ಕ್ರಿಸ್ತನ ಸ್ವಭಾವಗಳು ನಿನ್ನಲ್ಲಿ ಉಂಟು ಮಾಡಲ್ಪಡುತ್ತಾ ಇದೆ. He's making you like Jesus. ಅಂದ್ರೆ ಯೇಸು ಸ್ವಾಮಿಯ ಹಾಗೆ ನಿನ್ನನ್ನು ಮಾಡುವುದಕ್ಕಾಗಿ. Haven't we all prayed that prayer? God, make me more like you. ಅಂದ್ರೆ ದೇವರೇ ನಿನ್ನ ಹಾಗೆ ಮಾಡಿ ಎಂಬುದಾಗಿ ನಾವು ಹೇಳ್ತೇವಾ? But he begins to do it and we say, not that way, not that way. ಓ ಆ ರೀತಿಯಲ್ಲಿ ಆ ಮಾರ್ಗದಲ್ಲಿ ಬೇಡ ಎಂಬುದಾಗಿ ನಾವು ಹೇಳ್ತೇವೆ. No, we have a wise creative God. ಅಂದ್ರೆ ದೇವರ ಒಂದು ಸೃಷ್ಟಿಸುವ ಜ್ಞಾನ. He's forming Jesus inside of us. ಅಂದ್ರೆ ಯೇಸು ಸ್ವಾಮಿಯ ರೂಪ ನಮ್ಮಲ್ಲಿ ಅದು While we're waiting on him. ಅದಕ್ಕಾಗಿ ನಾವು ಕಾಯಬೇಕು, ಆತನ ರೂಪ ನಮ್ಮಲ್ಲಿ ಉಂಟಾಗುವುದಕ್ಕಾಗಿ. And the end of the lamenting process is hope. ಅಂದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ಕೊನೆಗೆ ನಾವು ಕಂಡುಕೊಳ್ಳುವಂತದ್ದು ನಿರೀಕ್ಷೆ. They start in pain, they end in hope. ನೋಡ್ರಿ, ಗೋಳಾಟದಲ್ಲಿ ಪ್ರಾರಂಭವಾಯಿತು, ಅಂತ್ಯದಲ್ಲಿ ನಿರೀಕ್ಷೆಯಿಂದ ಮುಕ್ತಾಯ. 49 out of 50 of those psalms. 49ರಿಂದ 50 ಕೀರ್ತನೆಗಳು. There's one song that it just cuts off. ಒಂದು ಕೀರ್ತನೆ ಅದು ತುಂಡರಿಸಲ್ಪಟ್ಟಿದೆ, ಹಾಗೆ cries out to God and stops. ಅಂದ್ರೆ ದೇವರಿಗಾಗಿ ನೀವು ಅಳಿರಿ, ಅಲ್ಲಿಗೆ ನಿಂತೋಯ್ತು. We don't know why that's the case. ಅದು ಮುಂದೆ ಏನಾಯ್ತು ಯಾಕೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. But 49 out of 50 of them end in hope. ಆದ್ರೆ 50ರಲ್ಲಿ 49 ಕೀರ್ತನೆ ಅದು ನಿರೀಕ್ಷೆಯಲ್ಲಿ ಮುಕ್ತಾಯವಾಗುತ್ತಾ ಇದೆ. A fresh knowledge of God. ದೇವರ ಹೊಸತನದ ಜ್ಞಾನ. A fresh perspective of God. ದೇವರ ಹೊಸತನದ ದೃಷ್ಟಿಕೋನ. Healing in my pain. ಅಂದ್ರೆ ನೋವಿನಲ್ಲಿ ದೈವಿಕ ಸ್ವಸ್ಥತೆಯ ಒಂದು ಅನುಭವ. Sometimes it's healing from my pain. ಅಂದ್ರೆ ಆ ನೋವುಗಳಿಂದ ನನಗೆ ಸ್ವಸ್ಥತೆ ಆಗುತ್ತದೆ. Sometimes it's healing in my pain. ಕೆಲವು ಸಾರಿ ನೋವಿನಲ್ಲಿಯೇ ನನಗೆ ಸ್ವಸ್ಥತೆ ಗುಣ. Still in my besieged city. ನೋಡ್ರಿ, ನಾನು ಶತ್ರುಗಳಿಂದ ಆವರಿಸಲ್ಪಟ್ಟಂತ ಒಂದು ಪಟ್ಟಣದಲ್ಲಿದ್ದೇನೆ. Oh, I see the wonder of God's love. ದೇವರ ಒಂದು ಕೃಪೆ ನನಗೆ ದೊರಕಿತು. And in that process of a lament, our theology becomes very real. ನೋಡ್ರಿ, ಈ ಒಂದು ಪ್ರಕ್ರಿಯೆಯಲ್ಲಿ ದೈವಶಾಸ್ತ್ರ ಅದು ನಿಜವಾಗ್ತಾ ಇದೆ. For me, here's the theology that became real. ನೋಡಿ, ಈ ರೀತಿಯಲ್ಲಿ ದೈವಶಾಸ್ತ್ರ ನನ್ನಲ್ಲಿ ಅದು ನಿಜವಾಯಿತು. Jesus Christ is the resurrection and the life. ಯೇಸು ಸ್ವಾಮಿ ಪುನರುತ್ಥಾನವಾಗಿದ್ದಾನೆ, ಆತನು ಜೀವವಾಗಿದ್ದಾನೆ. He who believes in him, though he be dead, yet shall he live. ನೋಡ್ರಿ, ಆತನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ, ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ. Jesus conquered death. ಅಂದ್ರೆ ಯೇಸು ಸ್ವಾಮಿ ಮರಣದ ಮೇಲೆ ಜಯವನ್ನು ಸಾಧಿಸಿದರು. And as believers, we are going to live forever. ವಿಶ್ವಾಸಿಗಳಾದ ನಾವುಗಳು ಯಾವಾಗಲೂ ಜೀವಿಸುತ್ತೇವೆ. And we will do it in new bodies. ನಾವು ಹೊಸ ಶರೀರವನ್ನು ಹೊಂದಿಕೊಳ್ಳುತ್ತೇವೆ. And we will do it in a new heaven and a new earth. ಹಾಗೂ ಹೊಸ ಆಕಾಶದಲ್ಲಿ ಭೂಮಿಯಲ್ಲಿ ನಾವು ಇರುತ್ತೇವೆ. Because God has promised to redeem all things in Jesus. ಯಾಕೆಂದ್ರೆ ಯೇಸು ಸ್ವಾಮಿಯಲ್ಲಿ ಎಲ್ಲವುಗಳಿಂದ ದೇವರು ಬಿಡುಗಡೆ ಮಾಡುತ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. There will be a day when everything is made right. ನೋಡಿ, ಎಲ್ಲವೂ ಸಹ ಕ್ರಿಯೆ ಮಾಡುವಾಗೆ ದೇವರು ಮಾಡುತ್ತಾನೆ. My wife is living in it right now. ಅಯ್ಯನವರ ಪತ್ನಿರವರು ಇಂದಿಗೂ ಜೀವಿಸುತ್ತಾ ಇದ್ದಾರೆ. Hallelujah. Oh, the gospel changes everything. ನೋಡ್ರಿ, ಸುವಾರ್ತೆ ಎಲ್ಲವನ್ನು ಬದಲಾವಣೆ ಮಾಡ್ತು ಅಲ್ವಾ? This is our hope.
ಇದೇವೇ ನಮ್ಮ ನಿರೀಕ್ಷೆ ಆಗಿದೆ. Every time we come to the Lord's table, ನೋಡಿ, ನಾವು ಪ್ರತಿ ಸಾರಿ ಕರ್ತನ ಮೇಜಿನ ಬಳಿಗೆ ಬರುವಾಗ we commemorate the death of our Savior. ಯೇಸು ಸ್ವಾಮಿಯ ಒಂದು ಮರಣವನ್ನು ನಾವು ಜ್ಞಾಪಕ ಮಾಡ್ಕೊಳ್ತೇವೆ. The lament of all ages is the gospel. ನೋಡಿ, ಒಂದು ಪ್ರಕಟಣೆಗಳ ಯುಗ, ಗೋಳಾಟದ ಯುಗ ಎಂಬುದಾಗಿ ಹೇಳುವುದಾದ್ರೆ ಅದು ಸುವಾರ್ತೆ ಆಗಿದೆ. It's God's lament. ಅಂದ್ರೆ ದೇವರು ಗೋಳಾಡುವಂತದ್ದು. Because the ones that he loved turned from him. ಅಂದ್ರೆ ಆತನನ್ನು ಪ್ರೀತಿ ಮಾಡುತ್ತಾ ಇದ್ದವರು ಆತನಿಂದ ತಿರುಗಿಕೊಂಡರು. The relationship is broken. ಆ ಒಂದು ಸಂಬಂಧ ಮುರಿದು ಹೋಯಿತು. His heart is broken. ಆತನ ಹೃದಯ ಒಡೆದು ಹೋಯಿತು. Now they suffer the consequences of sin. ಆ ಒಂದು ಪಾಪದ ಪರಿಣಾಮವಾಗಿರುವಂತ ಶಿಕ್ಷೆಯನ್ನು ಆತನ ಅನುಭವಿಸುತ್ತಾ ಇದ್ದಾನೆ. But God sent Jesus ದೇವರು ಯೇಸು ಸ್ವಾಮಿಯನ್ನು ನೋಡಿ ಹೇಳಿದರು, to live the life that we couldn't live. To live the life that we couldn't live. ಅಂದ್ರೆ ನಾವು ಜೀವಿಸಬೇಕಾದಂತ ಒಂದು ಜೀವದಲ್ಲಿ ಜೀವಿಸುತ್ತಾ ಇಲ್ಲ. By perfectly obeying the law. ಆದರೆ ಆ ಒಂದು ನಿಯಮಗಳಿಗೆ, ಶಾಸ್ತ್ರಗಳಿಗೆ ಅಧೀನರಾಗ್ತಾ ಇದೆ. And dying the death we should have died. ಅಂದ್ರೆ ನಾವು ಸಾಯಬೇಕಾದ ಸ್ಥಳದಲ್ಲಿ ನಾವು ಸಾಯಲು ಸಹ ಇಲ್ಲ. Because we didn't keep the law. ಯಾಕೆಂದ್ರೆ ನಾವು ಧರ್ಮಶಾಸ್ತ್ರವನ್ನು ಇಟ್ಟುಕೊಂಡಿಲ್ಲ. And God raised him from the dead. ದೇವರು ಸತ್ತವರೊಳಗಿಂದ ಆತನ ಎಬ್ಬಿಸಿದರು. And he lives forever. ಆತನು ಯಾವಾಗಲೂ ಜೀವಿಸುವ ಆತನೇ And ಆಗಿದ್ದಾನೆ. whoever believes in him will be free from the pain of sin. ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ಪಾಪದ ಪರಿಣಾಮವಾಗಿರುವ ಮರಣದಿಂದ ಅವರು ನಿತ್ಯ ಜೀವನ ಹೊಂದಿಕೊಳ್ತಾರೆ. The gospel we believe is the lament of all time. ಅಂದ್ರೆ ನಾವು ನಂಬುವಂತ ಒಂದು ಸುವಾರ್ತೆ ನಮ್ಮ ಪಾಪದ ಪರಿಣಾಮವಾಗಿರುವ ಶಿಕ್ಷೆಗೆ ಪ್ರತಿಯಾದ ಗೋಳಾಟವಾಗಿದೆ. Starts in pain and it ends in hope. ನಮ್ಮ ಪಾಪಗಳಿಗಾಗಿ ನಾವು ಗೋಳಾಡುತ್ತಾ ಇದ್ದೇವೆ, ಆದ್ರೆ ಕ್ರಿಸ್ತನಲ್ಲಿ ನಮಗೆ ನಿರೀಕ್ಷೆ ಇದೆ. And every time we take the bread and we break it. ನಾವು ಪ್ರತಿ ಸಾರಿ ರೊಟ್ಟಿಯನ್ನು ತೆಗೆದುಕೊಂಡು ಮುರಿಯುವಾಗ, Every time we drink the cup of his blood, ನಾವು ದ್ರಾಕ್ಷಾರಸವನ್ನು ಕುಡಿಯುವಾಗ, we remember that God has promised to fix every brokenness. ದೇವರು ತಾನೇ ಎಲ್ಲ ಮುರಿಯುವಿಕೆಯನ್ನು ತೆಗೆದು ಹಾಕಿದ್ದಾನೆ ಎನ್ನುವಂತ ಒಂದು ವಾಗ್ದಾನಕ್ಕೆ ನಾವು ಬರ್ತೇವೆ. It's good news, amen. ಅಲ್ವಾ? ಇದೊಂದು ಒಳ್ಳೆಯ ಸುದ್ದಿ ಅಲ್ವಾ? Can I pray for you? ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. Won't you stand? Let's stand together. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. Father, I thank you that you are the God of all comfort. ತಂದೆಯಾದ ದೇವರೇ, ನೀನು ಆದರಿಸುವ ತಂದೆಯಾಗಿರುವುದಕ್ಕಾಗಿ ಸ್ತೋತ್ರ. And Jesus, we acknowledge that no one outsuffers you. ದೇವರೇ, ನಾವು ನಂಬುತ್ತೇವೆ ನಿನ್ನ ಹಾಗೆ ಯಾರು ಸಹ ಈ ರೀತಿಯಾದ ಶ್ರಮೆಯನ್ನು ಅನುಭವಿಸಲೇ ಇಲ್ಲ ಎಂಬುದಾಗಿ. You have borne more suffering than all of us. ದೇವರೇ, ನಾವು ಅನುಭವಿಸಬೇಕಾದಂತಹ ಹುಟ್ಟುವಿಕೆಯ ಆ ಒಂದು ಶ್ರಮೆಗಿಂತ ಹೆಚ್ಚಿನ ಶ್ರಮೆ ನೀನು ಅನುಭವಿಸಿದ್ದೀಯಾ. I thank you for your faithfulness, God. ದೇವರೇ, ನಿನ್ನ ನಂಬಿಗಸ್ತಿಕೆಗಾಗಿ ಸ್ತೋತ್ರ. You show your kindness to every generation. ದೇವರೇ, ನಿನ್ನ ದಯೆ ಎಲ್ಲ ಯುಗಗಳಲ್ಲಿಯೂ ಸಂತತಿಗಳಲ್ಲಿಯೂ And ಇರುತ್ತದೆ. all those who turn to you, you will never turn away. ದೇವರೇ, ಯಾರೆಲ್ಲ ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತಾರೋ ಅವರ ಕಡೆಗೆ ನೀನು And ತಿರುಗಿಕೊಳ್ಳು. you invite us into a place of rest. ದೇವರೇ, ನೀನು ಅವರನ್ನು ವಿಶ್ರಾಂತಿಯ ಸ್ಥಳಕ್ಕಾಗಿ ಬರಮಾಡುತ್ತಾ ಇದ್ದಿ. Even in our grief, in our anger, in our injustice, our fear. ದೇವರೇ, ನಮ್ಮ ಗೋಳಾಟ, ನಮ್ಮ ಒಂದು ಅನ್ಯಾಯ, ನಮ್ಮ ಒಂದು ನೋವು, ಕಣ್ಣೀರುಗಳ ಮಧ್ಯದಲ್ಲಿಯೂ God, I ask that you be a refuge to each of us today. ದೇವರೇ, ನೀನು ನಮಗೆ ದುರ್ಗವಾಗಿದ್ದೀಯಾ. I pray for everyone who is on this journey of lament right now. ದೇವರೇ, ಯಾರೆಲ್ಲ ಈ ಪ್ರಲಾಪ, ಗೋಳಾಟಗಳ, ಕಣ್ಣೀರುಗಳ ಒಂದು ಪ್ರಯಾಣದಲ್ಲಿದ್ದಾರೋ, Some of us are on the journey today, Lord. ದೇವರೇ, ಈ ಒಂದು ದಿನದಲ್ಲಿ ಆ ಒಂದು ಪ್ರಯಾಣದಲ್ಲಿ ಅವರು ಇರಬಹುದು. Some of us will need this at a later date. ಅಥವಾ ಮುಂಬರುವ ದಿನಗಳಲ್ಲಿ ಈ ಪ್ರಲಾಪ, ಗೋಳಾಟದ ಅನುಭವದಲ್ಲಿ ಅವರು ಪ್ರಯಾಣಿಸಬಹುದು. God, I pray that you would draw us to you in your kindness. ದೇವರೇ, ನಿನ್ನ ಒಂದು ದಯೆ ಆ ಸ್ಥಿತಿಯಲ್ಲಿ ಅವರ ಮೇಲೆ ಇಳಿದು ಬರಲಿ. So that in our pain we would turn to you. ದೇವರೇ, ಆ ನೋವುಗಳ ಮಧ್ಯದಲ್ಲಿ ನಿನ್ನ ಕಡೆಗೆ ತಿರುಗಿಕೊಳ್ಳಲಿ. Give us courage to be honest with you. ದೇವರೇ, ಆ ಸಮಯದಲ್ಲಿ ಯಥಾರ್ಥತೆಯಿಂದ, ಧೈರ್ಯದಿಂದ ನಿನ್ನ ಕಡೆಗೆ ಬರಲಿ. Open our eyes to see you as you really are. ದೇವರೇ, ನೀನು ಮಾಡುವಂತ ಕಾರ್ಯಗಳನ್ನು ನೋಡುವಾಗ ನಮ್ಮ ಕಣ್ಣುಗಳನ್ನು Give us ತೆರೆ. faith that you are working inside of us, Lord. ದೇವರೇ, ನಮ್ಮೊಳಗೆ ನೀನು ಕಾರ್ಯಗಳನ್ನು ಮಾಡುತ್ತಾ ಇದ್ದೀಯಾ. That you're bearing Jesus inside us. ಯೇಸು ಸ್ವಾಮಿಯನ್ನು ನಮ್ಮೊಳಗೆ ನೀನು ರೂಪಿಸುತ್ತಾ ಇದ್ದೀಯಾ. Pray that you would make your kindness and your love wonderful to us, even in our besieged city. ದೇವರೇ, ಸುತ್ತುವರೆದ ಶತ್ರುಗಳ ಪಟ್ಟಣದ ಮಧ್ಯದಲ್ಲಿ ನಾವಿದ್ದಾಗಲೂ ನಿನ್ನ ದಯೆ, ಕರುಣೆಯನ್ನು ನಮಗೆ ತೋರಿಸು. And I also pray that you would
comfort us so that we can comfort others, God. ದೇವರೇ, ನೀನು ನಮ್ಮನ್ನು ಆಧರಿಸುವುದರ ಮೂಲಕ ಮತ್ತೊಬ್ಬರನ್ನು ಆಧರಿಸುವಾಗೆ ನಮ್ಮನ್ನು That we can ಬಲಪಡಿಸು. be agents of healing to those around us. ದೇವರೇ, ನಮ್ಮ ಸುತ್ತಮುತ್ತಲಿರುವಂತಹ ಗೋಳಾಡುವಂತಹ ಜನರಿಗೆ ನಾವುಗಳು ಸಹ ದೇವರೇ ಆರೋಗ್ಯ ಕೊಡುವ ಮದ್ದುಗಳಾಗಿರುವಾಗೆ ನಡೆಸಿರಿ. Give us hope as we look toward that day when you make everything new. ದೇವರೇ, ಆ ಒಂದು ದಿನವನ್ನು ನೋಡುವಾಗ ನಿರೀಕ್ಷೆಯಿಂದ ಎಲ್ಲ ಹೊಸದಾಗಿ ಮಾಡುವಾಗೆ ನಾವು ಅನುಭವಿಸಲು ಸಹಾಯ ಮಾಡ್ರಿ. The day where there'll be no more tears and no more pain. ದೇವರೇ, ಒಂದು ದಿನ ಬರುತ್ತದೆ ಆಗ ಕಣ್ಣೀರಿರುವುದಿಲ್ಲ, ನೋವಿರುವುದಿಲ್ಲ, ಗೋಳಾಟವಿರುವುದಿಲ್ಲ. No more fear and no more shame. ದೇವರೇ, ನಾಚಿಕೆ ಇರುವುದಿಲ್ಲ, ಭಯ ಇರುವುದಿಲ್ಲ. Because of the work of your son Jesus. ಯಾಕೆಂದ್ರೆ ಯೇಸು ಸ್ವಾಮಿ ಒಂದು ರಾಜ್ಯಕ್ಕೆ ಸೂರ್ಯನಾಗಿರುತ್ತಾನೆ. And Lord, I pray for those who are grieving right now. ದೇವರೇ, ಈಗ ಯಾರೆಲ್ಲ ಗೋಳಾಡ್ತಾ ಇದ್ದಾರೆ ಅವರಿಗಾಗಿ ಸಹ ಬೇಡ್ತೇನೆ. I pray for those whose dreams have died. ದೇವರೇ, ಯಾರೆಲ್ಲ ಕನಸುಗಳು ಸತ್ತೋಗಿದೆಯೋ ಅಂತವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. And I pray that you would remind us that even though maybe our dreams have died, dreaming is not dead. ದೇವರೇ, ಅವರ ಕನಸುಗಳು ಸತ್ತೋಗಿರಬಹುದು, ಆದರೆ ಅವರ ಕನಸುಗಳನ್ನು ಕಾಣದಾಗಿ ಯಾರು ಸಹ ತಡೆಯಲು ಸಾಧ್ಯವಿಲ್ಲ ಸ್ವಾಮಿ. We still have hope for the future. ದೇವರೇ, ಆ ಕನಸುಗಳಲ್ಲಿ ಈಗಲೂ ನಿರೀಕ್ಷೆ ಉಂಟು. You still have plans for us. ದೇವರೇ, ಅವರ ಕುರಿತಾಗಿ ನೀನು ಯೋಜನೆಗಳನ್ನು ಮಾಡಿಕೊಂಡಿದ್ದೀಯಾ. I pray that you would plant that hope in our hearts. ದೇವರೇ, ಆ ಒಂದು ನಿರೀಕ್ಷೆಯನ್ನು ಅವರ ಹೃದಯದಲ್ಲಿ, ನಮ್ಮ ಹೃದಯದಲ್ಲಿ ನೀನು ನೆಲೆಗೊಳಿಸು. Thank you that you cover all things in your gospel. ದೇವರೇ, ನಿನ್ನ ಸುವಾರ್ತೆಯಲ್ಲಿ ನೀನು ಎಲ್ಲವನ್ನು ಮುಚ್ಚಿರುವುದಕ್ಕಾಗಿ ನಿನಗೆ ಸ್ತೋತ್ರ. That you fulfill every need of fallen man with your holy son Jesus. ಪವಿತ್ರನಾದ ನಿನ್ನ ಮಗನ ಮುಂದೆ ಬಿಡಲ್ಪಟ್ಟಂತ ಒಂದು ವ್ಯಕ್ತಿಯ ಅಗತ್ಯತೆಗಳು ಸಹ ಸುವಾರ್ತೆಯಲ್ಲಿ ಸಂಧಿಸಲ್ಪಡುತ್ತದೆ. All glory goes to him. ದೇವರೇ, ಎಲ್ಲ ಮಹಿಮೆ ಆತನಿಗೆ ಮಾತ್ರ ಆಗಲಿ. The kingdom is yours. ದೇವರೇ, ರಾಜ್ಯವು ನಿನ್ನದೇ ಆಗಿದೆ. The power is yours. ಬಲವು ನಿನ್ನದೇ ಆಗಿದೆ. The glory is yours. ಮಹಿಮೆಯು ನಿನ್ನದೇ ಆಗಿದೆ. Forever. ಯಾವಾಗಲೂ ನಿರಂತರವಾಗಿ. ಆಮೆನ್.